ಆತ್ಮೀಯ ಸ್ನೇಹಿತರೆ, ಜೆಎಸ್ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಅವಧಿಯಲ್ಲಿ 6 ಮತ್ತು 8ನೇ ತರಗತಿಗೆ ಸಂಬಂಧಪಟ್ಟಂತ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಆಧಾರಿತ ಪ್ರಮುಖ ಪ್ರಶ್ನೆ ಉತ್ತರಗಳನ್ನು ಅಧ್ಯಯನ ಮಾಡೋಣ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರ ವರ್ಧನ ಮತ್ತು ಕಾರ್ಕೋಟ ಸಾಮ್ರಾಜ್ಯದ ಬಗ್ಗೆ ಏನಪ್ಪಾ ಅಂದ್ರೆ ನಾವು ಸಂಪೂರ್ಣವಾಗಿ ತಿಳ್ಕೊಂಡು ಪ್ರಶ್ನೆಗಳ ಜೊತೆಗೆ ಏನಪ್ಪಾ ಅಂದ್ರ ಅವುಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ನಾವು ಅಧ್ಯಯನ ಮಾಡುತ್ತಿರುವಂತಹ ವಿಷಯಗಳು ಮುಂಬರಲಿರುವಂತ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳಷ್ಟು ಏನಾಗ್ತದಪ್ಪ ಅಂದ್ರೆ ಸಹಾಯಕವಾಗ್ಲದ. ಅವು KS ಆಗಿರ್ಬೋದು, KPSC ನಡೆಸುವಂತ ನಾನ್ ಟೆಕ್ನಿಕಲ್ ಪೋಸ್ಟ್, ನೆಕ್ಸ್ಟ್ FD, SD, ಅದೇ ರೀತಿಯಾಗಿ PSI, PC, PDO, TET, HSTR, GPSTR, PSTR ಇತರೆ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನಪ್ಪಾ ಅಂದ್ರ ಬಹಳಷ್ಟು ಉಪಯುಕ್ತವಾಗುವಂತ ಮಾಹಿತಿ ಏನಪ್ಪಾ ಅಂದ್ರೆ ಈ ವಿಡಿಯೋ ಒಳಗೊಂಡಿರ್ತದ. ಇವತ್ತು 6 ಮತ್ತು 8ನೇ ತರಗತಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಉತ್ತರ ಭಾರತದ ಪ್ರಾಚೀನ ರಾಜ್ಯ ಮನೆತನಕ್ಕೆ ಸಂಬಂಧಪಟ್ಟಂತ ಇದು 3ನೇ ವಿಡಿಯೋ ಆಗಿದೆ. ಆಲ್ರೆಡಿ ಏನಪ್ಪಾ ಅಂದ್ರ 1 ಮತ್ತು 2ನೇ ವಿಡಿಯೋನ ಅಪ್ಲೋಡ್ ಮಾಡಿದ್ವಿ. ಯಾರು ನೋಡಿಲ್ಲಲ್ಲ ಅವ್ರು ಸಾಧ್ಯವಾದಷ್ಟು ಏನಪ್ಪಾ ಅಂದ್ರ ಅವರನ್ನು ನೋಡ್ರಿ. ನೆಕ್ಸ್ಟ್ ಈಗಾಗಲೇ ಏನಪ್ಪಾ ಅಂದ್ರೆ 120 ಪ್ರಶ್ನೆಗಳನ್ನ ಅಧ್ಯಯನ ಮಾಡಿದ್ವಿ. ಇವತ್ತು 121ನೇ ಪ್ರಶ್ನೆಯಿಂದ ಇವತ್ತಿನ ಕ್ಲಾಸ್ ಅನ್ನ ಪ್ರಾರಂಭ ಮಾಡೋಣ. ನೋಡ್ರಿ, ಪಾದರಸವನ್ನು ಮೊದಲಿಗೆ ಔಷಧವನ್ನಾಗಿ ಬಳಸಿದ ಕೀರ್ತಿ ಯಾರಿಗೆ ಸಲ್ಲುವುದು? ಎ ಆಪ್ಷನ್ ಅಮೆರಿಕನ್, ಸಿ ಆಪ್ಷನ್ ಚೀನಿಯರು, ಬಿ ಆಪ್ಷನ್ ಚೀನಿಯರು, ಸಿ ಆಪ್ಷನ್ ಈಜಿಪ್ಟಿಯನ್ನರು, ಡಿ ಆಪ್ಷನ್ ಇಂಡಿಯನ್ಸ್. ನೋಡ್ರಿ, ಇದಕ್ಕ ಸರಿಯಾದ ಉತ್ತರ ಅಂದ್ರೆ ಪಾದರಸವನ್ನು ಮೊದಲಿಗೆ ಔಷಧವನ್ನಾಗಿ ಬಳಸಿದ ಕೀರ್ತಿ ಯಾರಿಗೆ ಸಲ್ಲುವುದಂದ್ರ ಇಂಡಿಯನ್ಸ್. ಪ್ರಪಂಚದಲ್ಲೇ ಮೊದಲ ಬಾರಿಗೆ ಈ ಪಾದರಸವನ್ನು ಈ ಪಾದರಸವನ್ನು ಔಷಧಿಯನ್ನಾಗಿ ಬಳಸಿದಂತ ಕೀರ್ತಿ ಯಾರಿಗೆ ಸಲ್ತದಂದ್ರ ಇಂಡಿಯನ್ಸ್ ಅಂದ್ರ ಭಾರತೀಯರಿಗೆ ಏನಪ್ಪಾ ಅಂದ್ರೆ ಸಲ್ತದ. ಇಲ್ಲಿದಲ್ಲ, ಇದೇ ಏನಪ್ಪಾ ಅಂದ್ರ ಪಾದರಸ. ಇದೇನದ ಪಾದರಸ. ಇಲ್ಲಿ ಏನದಲ್ಲ ಅದು ಕೆಬ್ಬಣದು. ಕಬ್ಬಿಣ ಏನಾಗ್ತದಪ್ಪ ಅಂದ್ರ ಪಾದರಸದಲ್ಲಿ ತೇಲ್ತದ. ಕಬ್ಬಿಣ ಏನಾಗ್ತದಪ್ಪ ಅಂದ್ರ ಪಾದರಸದಲ್ಲಿ ತೇಲ್ತದ. ನೆನಪಲ್ಲಿ. ನೆಕ್ಸ್ಟ್ 122ನೇ ಪ್ರಶ್ನೆ ನೋಡ್ರಿ. ವರ್ಧನ ಮನೆತನದ ಸ್ಥಾಪಕ ದೊರೆ ಯಾರು? ಎ ಆಪ್ಷನ್ ಪ್ರಭಾಕರ ವರ್ಧನ, ಬಿ ಆಪ್ಷನ್ ರಾಜ್ಯವರ್ಧನ, ಸಿ ಆಪ್ಷನ್ ಹರ್ಷವರ್ಧನ, ಡಿ ಆಪ್ಷನ್ ಗ್ರಹವರ್ಮ. ನೋಡ್ರಿ, ಈ ವರ್ಧನ ಮನೆತನದ ಸ್ಥಾಪಕ ದೊರೆ ಯಾರಂದ್ರ ಪ್ರಭಾಕರ ವರ್ಧನ ಬರ್ತಾರ. ಯಾರು ಬರ್ತಾರ? ಈ ಪ್ರಭಾಕರ ವರ್ಧನ ಬರ್ತಾನ. ನೆಕ್ಸ್ಟ್ ವರ್ಧನ ಮನೆತನದ 2ನೇ ದೊರೆ ಯಾರಂದ್ರ ರಾಜ್ಯವರ್ಧನ ಬರ್ತಾನ. ನೆಕ್ಸ್ಟ್ 3ನೇ ದೊರೆ ಯಾರಪ್ಪ ಅಂದ್ರ ಹರ್ಷವರ್ಧನ ಬರ್ತಾನೆ. ಇನ್ನ ಗ್ರಹವರ್ಮ ಯಾರಪ್ಪ ಅಂದ್ರ ಗ್ರಹವರ್ಮ ಏನಪ್ಪಾ ಅಂದ್ರ ವರ್ಧನ ಮನೆತನದ ಹಳಿ ಆಗಿರ್ತಾನೆ. ಯಾವ ಮನೆತನದ? ವರ್ಧನ ಮನೆತನದ ಹಳ್ಳಿ ಯಾರಂದ್ರ ಗ್ರಹವರ್ಮ. ವರ್ಧನ ಮನೆತನ ಅತ್ಯಂತ ಪ್ರಸಿದ್ಧವಾದ ದೊರೆ ಅಂದ್ರ ಹರ್ಷವರ್ಧನ ಬರ್ತಾನ. ನೆಕ್ಸ್ಟ್ ವರ್ಧನ ಮನೆತನಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರ ಪುಷ್ಯಭೂತಿ ಮನೆತನ ಅಂತ ಕರಿತಾರೆ. ಇದಕ್ಕೆ ಇನ್ನೊಂದು ಮನೆತನ ಏನಂತ? ಪುಷ್ಯಭೂತಿ ಮನೆತನ ಅಂತ ಏನಪ್ಪಾ ಅಂದ್ರೆ ಇದಕ್ಕ ಕರಿತಾರೆ. ನೋಡ್ರಿ, ಈ ವರ್ಧನ ಮನೆತನಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿಯನ್ನು ನಾವು ಅಧ್ಯಯನ ಮಾಡೋದಾದ್ರ ಈ ವರ್ಧನರು ಉತ್ತರ ಭಾರತದಲ್ಲಿ, ಯಾವ ಭಾರತದಲ್ಲಿ? ವರ್ಧನರು ಉತ್ತರ ಭಾರತದ ಏನಪ್ಪಾ ಅಂದ್ರ ಗುಪ್ತ ಸಾಮ್ರಾಜ್ಯ ಗುಪ್ತ ಸಾಮ್ರಾಜ್ಯ ಅವನತಿ ಆದ ನಂತರ ಏನಪ್ಪಾ ಅಂದ್ರ ಉತ್ತರ ಭಾರತದಲ್ಲಿ ಸಾಕಷ್ಟು ಮನೆತನಗಳು ಏನಾದವಪ್ಪ ಅಂದ್ರ ಅಸ್ತಿತ್ವಕ್ಕೆ ಬಂದು ಸಾಕಷ್ಟು ಏನಪ್ಪಾ ಅಂದ್ರ ಹಲವಾರು ಸಾಮ್ರಾಜ್ಯಗಳು ಇಲ್ಲಿ ಏನಾದವು ಅಂದ್ರ ಅಸ್ತಿತ್ವಕ್ಕೆ ಬಂದು ಅವುಗಳಲ್ಲಿ ಬಹಳ ಪ್ರಮುಖವಾದದ್ದು ಮತ್ತು ಬಲಿಷ್ಠವಾದ ಮನೆತನ ಯಾವುದಂದ್ರ ವರ್ಧನ ಮನೆತನ ಬರ್ತದೆ. ಯಾವ್ದು ಬರ್ತದ? ವರ್ಧ ಮನೆತನ ಬರ್ತದೆ. ಈ ವರ್ಧನ ಮನೆತನಕ್ಕೆ ಇನ್ನೊಂದು ಹೆಸರು ಅಂದ್ರ ಪುಷ್ಯಭೂತಿ ಮನೆತನ ಅಂತ ಕರೀತಾರೆ. ಇಂಥ ಮನೆತನವನ್ನು ಯಾರು ಸ್ಥಾಪನೆ ಮಾಡಿದ್ರಂದ್ರ ಪ್ರಭಾಕರ ವರ್ಧನ ಸ್ಥಾಪನೆ ಮಾಡ್ತಾರೆ. ನಮಗ್ ಕೇಳಿದನ ಪರೀಕ್ಷೆ ಒಳಗ ವರ್ಧನ ಮನೆತನದ ಸ್ಥಾಪಕ ದೊರೆ ಯಾರಂತ ಕೇಳಿದನ. ವರ್ಧನ ಮನೆತನ ರಾಜಧಾನಿ ಯಾವ್ದಂತ ಕೇಳಿದಾನ. ನೆಕ್ಸ್ಟ್ ವರ್ಧನ ಮನೆತನದ ಪ್ರಖ್ಯಾತ ದೊರೆ ಯಾರಂತ ಕೇಳಿದಾನ. ಈ ವರ್ಧನ ಮನೆತನ ಮೇಲೆ ನಮ್ಮ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದು. ನೋಡ್ರಿ, ಈ ವರ್ಧನ ಮನೆತನ ಸ್ಥಾಪಕ ದೊರೆ ಯಾರು ಹೇಳ್ರಿ? ಪ್ರಭಾಕರ ವರ್ಧನ ಬರ್ತಾನ. ಇವರ ರಾಜಧಾನಿ ತಾನೇಶ್ವರ. ವರ್ಧನ ಮನೆತನಕ್ಕೆ ಏನಪ್ಪಾ ಅಂದ್ರೆ 2 ರಾಜಧಾನಿಗಳು ಬರ್ತವೆ. ಅದರಲ್ಲಿ ಮೊದಲನೇ ರಾಜಧಾನಿ ಯಾವ್ದಪ್ಪ ಅಂದ್ರೆ ತಾನೇಶ್ವರ ಬರ್ತದೆ. ಇನ್ನು 2ನೇ ರಾಜಧಾನಿ ಯಾವ್ದಪ್ಪ ಅಂದ್ರೆ ಕನೌಜ ಬರ್ತದೆ. ಯಾವ್ದು ಬರ್ತದೆ? ಕನೌಜ. ಇದು ಹರ್ಷವರ್ಧನ ರಾಜಧಾನಿ ಆಗಿತ್ತು. ಯಾರ ರಾಜಧಾನಿ ಆಗಿತ್ತು? ಹರ್ಷವರ್ಧನ ರಾಜಧಾನಿ ಯಾವ್ದಪ್ಪ ಅಂದ್ರ ಕನೌಜ್ ಆಗಿತ್ತು. ತಾನೇಶ್ವರ ಏನದಲ್ಲ ವರ್ಧನ ಮನೆತನದ ಏನಪ್ಪಾ ಅಂದ್ರ ಮೊದಲ ರಾಜಧಾನಿ ಆಗಿತ್ತು. ಈ ವರ್ಧನ ಮನೆತನಲ್ಲಿ ಬರುವಂತ ಪ್ರಮುಖ ದೊರೆಗಳು ಯಾರಂದ್ರ ಪ್ರಭಾಕರ ವರ್ಧನ ಬರ್ತಾನ, ರಾಜವರ್ಧನ ಬರ್ತಾನ, ನೆಕ್ಸ್ಟ್ ಏನಪ್ಪಾ ಅಂದ್ರ ಹರ್ಷವರ್ಧನ ಬರ್ತಾನ. ನೋಡ್ರಿ, ಹರ್ಷವರ್ಧನ ಏನಪ್ಪಾ ಅಂದ್ರ ಕೇವಲ 16 ವರ್ಷದ ಯುವಕನಾದಾಗ ಎಷ್ಟು ವರ್ಷ? 16 ವರ್ಷದ ಯುವಕನಾದಾಗ ಏನಪ್ಪಾ ಅಂದ್ರ ಆತ ಅಧಿಕಾರಕ್ಕೆ ಬರ್ತಾನ. ಈ ಹರ್ಷವರ್ಧನನ ಸಹೋದರಿ ಬರ್ತಾಳ. ಹರ್ಷವರ್ಧನ ಸಹೋದರಿ ಯಾರಂದ್ರ ರಾಜಶ್ರೀ ಬರ್ತಾಳ. ಈ ರಾಜಶ್ರೀಯನ್ನ ಯಾರಿಗೆ ಮದುವೆ ಮಾಡಿ ಕೊಟ್ಟಿರ್ತದಂದ್ರ ಗ್ರಹವರ್ಮನ. ರಾಜಶ್ರೀಯನ್ನ ಯಾರಿಗೆ ಮದುವೆ ಮಾಡಿ ಕೊಟ್ಟಿರ್ತದಪ್ಪ ಅಂದ್ರ ಗ್ರಹವರ್ಮನಿಗೆ ಮದುವೆ ಮಾಡಿ ಕೊಟ್ಟಿರ್ತದ. ಆತ ಏನಾಗಿರ್ತದ? ಕನೌಜದ ಮೌಕರಿ ಮನೆತನಕ್ಕೆ ಏನಪ್ಪಾ ಅಂದ್ರ ಸಂಬಂಧಪಟ್ಟಿರ್ತಾನ.
ಹರ್ಷವರ್ಧನ ಸಹೋದರಿಯನ್ ಏನಪ್ಪಾ ಅಂದ್ರ ಈತನ ಗ್ರಹವರ್ಮನ ಏನಪ್ಪಾ ಅಂದ್ರ ಕೊಟ್ಟು ಮದುವೆ ಮಾಡಿ ಕೊಡಲಾಗಿರ್ತದ. ನೆಕ್ಸ್ಟ್ ಈ ವರ್ಧನ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ನೀಡುವ ಪ್ರಮುಖ ಆಕಾರಗಳು ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಇದು. ಹ ನೋಡ್ರಿ, ಈ ಮೌರ್ಯ ಸಾಮ್ರಾಜ್ಯದ ವರ್ಧನ ಸಾಮ್ರಾಜ್ಯದ ಬಗ್ಗೆ ನಮಗ ಮಾಹಿತಿಯನ್ನ ನೀಡುವಂತ ಪ್ರಮುಖ ಆಕಾರಗಳು ಅಂದ್ರ ಒಂದು ಹರ್ಷ ಚರಿತೆ ಬರ್ತದ. ಬಾಳ ಇಂಪಾರ್ಟೆಂಟ್, KSRP ಎಕ್ಸಾಮ್ ಕೇಳಿದಾನೆ ಇದನ್ನ. ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ಗ ಇದನ್ನ ಕೇಳಿದಾನ. ಹರ್ಷ ಚರಿತೆ ಬರೆದ ಕವಿ ಯಾರು ಅಂತ ಕೇಳಿದ ನಮಗ. ಹರ್ಷ ಚರಿತೆ ಬರೆದ ಕವಿ ಯಾರು? ಬಾಣಭಟ್ಟ ಬರ್ತಾನ. ನೆಕ್ಸ್ಟ್ ಹುಯೆನ್ ಸಾಂಗ್ ಬರ್ತಾರ. ಯಾರು ಬರ್ತಾರ? ಹುಯೆನ್ ಸಾಂಗ್ ಅಂತ ಬರ್ತಾನ. ಹುಯೆನ್ ಸಾಂಗ್ ಅಂತ ಬರ್ತಾನ. ಈತ ಬರೆದ ಕೃತಿ ಯಾವಂದ್ರ CUKI. ಈ ಹುಯೆನ್ ಸಾಂಗ್ ಯಾರಪ್ಪ ಅಂದ್ರ ಚೀನಾದ ಪ್ರವಾಸಿಗ ಆಗಿದ್ದ. ಏನಾಗಿದ್ದ? ಚೀನಾದ ಪ್ರವಾಸಿಗ ಆಗಿದ್ದ. ಇನ್ನ ವರ್ಧನ ಮನೆತನದ ಪ್ರಸಿದ್ಧ ದೊರೆ ಯಾರಂದ್ರ ಹರ್ಷವರ್ಧನ. ಬಾಳ ಇಂಪಾರ್ಟೆಂಟ್. ಇಲ್ಲಿ ಏನ್ ನೆನಪಿಟ್ಕೋಬೇಕಪ್ಪ ಅಂದ್ರ ವರ್ಧನ ಮನೆತನದ ಸ್ಥಾಪಕ ಯಾರು, ಅವರ ರಾಜಧಾನಿ, ನೆಕ್ಸ್ಟ್ ಆ ಸಾಮ್ರಾಜ್ಯದ ಬಗ್ಗೆ ಮಾಹಿತಿಯನ್ನು ನೀಡುವಂತ ಹುಯೆನ್ ಸಾಂಗನ ಕೃತಿ ಮತ್ತು ಬಾಣಭಟ್ಟನ ಬರೆದಂತ ಹರ್ಷ ಚರಿತೆ. ಇವು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತವ. ಇವುಗಳನ್ನ ಏನಪ್ಪಾ ಅಂದ್ರೆ ನೀವು ನೆನಪಿಟ್ಕೊ. ನೆಕ್ಸ್ಟ್ 123ನೇ ಪ್ರಶ್ನೆ ನೋಡ್ರಿ. ಹರ್ಷವರ್ಧನಿಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಗಮನಿಸಿ. ಎ ಸ್ಟೇಟ್ಮೆಂಟ್ ನೋಡ್ರಿ, ಈತನ ಸಿಂಹಾಸನವೇರಿದಾಗ ಕೇವಲ 16 ವರ್ಷದ ಪ್ರೌಢ ವ್ಯಕ್ತಿಯಾಗಿದ್ದನು. ಬಿ ಸ್ಟೇಟ್ಮೆಂಟ್ ನೋಡ್ರಿ, ವರ್ಧನ ಮನೆತನದ ಸ್ಥಾಪಕ ದೊರೆ ಪ್ರಭಾಕರ ವರ್ಧನ ನಂತರ ನೇರವಾಗಿ ಅಧಿಕಾರಕ್ಕೆ ಬಂದನು. ಸಿ ಸ್ಟೇಟ್ಮೆಂಟ್ ನೋಡ್ರಿ, ಈತನು ಕೌರಿಗಳ ಕನೋಜ ನಗರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು. ಇಲ್ಲಿ ಸರಿಯಾದ ಹೇಳಿಕೆಯನ್ನು ಕಂಡುಹಿಡಿಬೇಕಾಗಿದೆ. ನೋಡ್ರಿ, ಎ ಸ್ಟೇಟ್ಮೆಂಟ್ ನೋಡ್ರಿ, ಹರ್ಷವರ್ಧನ ಅಧಿಕಾರಕ್ಕೆ ಬಂದಾಗ ಕೇವಲ 16 ವರ್ಷದ ಯುವಕನಾಗಿದ್ದ. ಎಷ್ಟು ವರ್ಷದ ಯುವಕನಾಗಿದ್ದವ? 16 ವರ್ಷದ ಯುವಕನಾಗಿದ್ದ. ಅವಾಗ ಎ ಸ್ಟೇಟ್ಮೆಂಟ್ ಏನಾಗಿದಪ್ಪ ರೈಟ್ ಆಗ್ಯದ. ನೆಕ್ಸ್ಟ್ ಬಿ ಸ್ಟೇಟ್ಮೆಂಟ್ ನೋಡ್ರಿ, ವರ್ಧನ ಮನೆತನ ಸ್ಥಾಪಕ ದೊರೆ ಪ್ರಭಾಕರ ವರ್ಧನ ನಂತರ ನೇರವಾಗಿ ಅಧಿಕಾರಕ್ಕೆ ಬಂದನು. ಈ ಸ್ಟೇಟ್ಮೆಂಟ್ ತಪ್ಪಾಗ. ನೋಡ್ರಿ, ಪ್ರಭಾಕರ ವರ್ಧನ ಏನಪ್ಪಾ ಅಂದ್ರ ಹರ್ಷವರ್ಧನ ಅಂದ್ರ ವರ್ಧನ ಮನೆತನವನ್ನ ಏನಪ್ಪಾ ಅಂದ್ರ ಸ್ಥಾಪನೆ ಮಾಡ್ತಾನೆ. ಈತನ ನಂತರ ಅಧಿಕಾರಕ್ಕೆ ಯಾರು ಬರ್ತಾರ ಅಂದ್ರ ಹರ್ಷವರ್ಧನ ಸಹೋದರನಾದ ರಾಜ್ಯವರ್ಧನ ಅಧಿಕಾರಕ್ಕೆ ಬರ್ತಾನೆ. ಯಾರು ಬರ್ತಾರ? ರಾಜ್ಯವರ್ಧನ ಅಧಿಕಾರಕ್ಕೆ ಬರ್ತಾರ. ಈತ ತೀರಿಕೊಂಡ ನಂತರ ತೀರಿಕೊಂಡ ನಂತರ ಏನಪ್ಪಾ ಅಂದ್ರ ಹರ್ಷವರ್ಧನ ಏನ್ ಮಾಡ್ತಾನಪ್ಪ ಅಂದ್ರ ಅಧಿಕಾರಕ್ಕೆ ಬರ್ತಾನ. ಇಲ್ಲಿ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಪ್ರಭಾಕರ ವರ್ಧನ ನಂತರ ಏನಪ್ಪಾ ಅಂದ್ರ ನೇರವಾಗಿ ಅಧಿಕಾರಕ್ಕೆ ಬಂದ ಅಂತ ಹೇಳಿ. ಯಾಕ ಸ್ಟೇಟ್ಮೆಂಟ್ ಏನಾಗ್ತದೆ? ತಪ್ಪಾಗ್ತದೆ. ನೆಕ್ಸ್ಟ್ ಸಿ ನೋಡ್ರಿ, ಈತನು ಮಕೌರಿಗಳ ಕನೋಜ ನಗರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ. ಈ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರ ರೈಟ್ ಅದು. ಹರ್ಷವರ್ಧನ್ ಏನ್ ಮಾಡ್ತಾನಪ್ಪ ಅಂದ್ರ ಗ್ರಹವರ್ಮನ ಏನ ನಗರ ಇರ್ತದಲ್ಲ, ಗ್ರಹವರ್ಮನ ಪ್ರಮುಖ ನಗರವಾದಂತ ಕನೋಜವನ್ನ ಏನಪ್ಪಾ ಅಂದ್ರ ವಶಪಡಿಸಿಕೊಂಡು ಅದನ್ನ ತನ್ನ 2ನೇ ರಾಜಧಾನಿಯನ್ನಾಗಿ ಏನ್ ಮಾಡ್ತಾನಪ್ಪ ಅಂದ್ರ ಅದನ್ನ ನಿರ್ಮಾಣ ಮಾಡ್ಕೋತಾನ. ತನ್ನ 2ನೇ ರಾಜಧಾನಿಯನ್ನಾಗಿ ಏನಪ್ಪಾ ಅಂದ್ರ ಅದನ್ನ ಮಾಡ್ಕೋತಾನ. ಇಲ್ಲಿ ಸರಿಯಾದ ಹೇಳಿಕೆ ಕಂಡು ಹಿಡಿಯುವುದರಿಂದ ಎ ಮತ್ತು ಸಿ ಏನಪ್ಪಾ ಅಂದ್ರೆ ಇಲ್ಲಿ ರೈಟ್ ಆನ್ಸರ್. 123ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದ ಅಂದ್ರ ಥರ್ಡ್ ಆಪ್ಷನ್ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಅದನ್ನಲ್ಲ ಇವನೇ ಏನಪ್ಪಾ ಅಂದ್ರ ಹರ್ಷವರ್ಧನ. ಇಲ್ಲಿ ಏನದಲ್ಲ ಹರ್ಷವರ್ಧನ. ಈತ ಏನಾಗಿದ್ದಪ್ಪ ಅಂದ್ರ ವರ್ಧನ ಮನೆತನದ ಬಹಳ ಪ್ರಖ್ಯಾತವಾದ ದೊರೆ ಆಗಿದ್ದ. ಈತನ ಸಾಮ್ರಾಜ್ಯ ವಿಸ್ತರಣೆ ನೋಡ್ರಿ, ಇದೇನ್ ಯೆಲ್ಲೋ ಕಲರ್ ಕಾಣ್ತದಲ್ಲ, ಇದು ಎಲ್ಲವೂ ಏನಾಗ್ಯದಪ್ಪ ಅಂದ್ರ ಆತನ ಸಾಮ್ರಾಜ್ಯವಾಗಿದೆ. ಕೆಲವು ನಮಗ್ ಸಾಮ್ರಾಜ್ಯ ಮ್ಯಾಪ್ ಬೇಸ್ಡ್ ಏನಪ್ಪಾ ಅಂದ್ರ ಕೇಳ್ತಿರ್ತಾನ. ಎಲ್ಲವೂ ಏನಪ್ಪಾ ಅಂದ್ರ ನೆನಪಿರ್ಲಿ. ನೆಕ್ಸ್ಟ್ ನೋಡ್ರಿ, ಹರ್ಷವರ್ಧನಿಗೆ ಸಂಬಂಧಪಟ್ಟಂತ ಮಾಹಿತಿ. ನೋಡ್ರಿ, ಹರ್ಷವರ್ಧನ ಸಿಂಹಾಸನ ಏರಿದ ಕೇವಲ 16 ವರ್ಷದ ಯುವಕನಾಗಿದ್ದ. ಈತನ ತಂದೆ ಹೆಸರೇನ? ಪ್ರಭಾಕರ ವರ್ಧನ ಬರ್ತಾನ. ತಾಯಿ ಹೆಸರು ನೋಡ್ರಿ ಯಶೋಮತಿ. ಹರ್ಷವರ್ಧನ ತಾಯಿ ಯಾರು? ಯಶೋಮತಿ. ತಂದೆ ಯಾರು? ಪ್ರಭಾಕರ ವರ್ಧನ ಬರ್ತಾನ. ನೆಕ್ಸ್ಟ್ ಹರ್ಷವರ್ಧನ ಸಹೋದರಿ ಯಾರಪ್ಪ ಅಂದ್ರ ರಾಜ್ಯಶ್ರೀ ಬರ್ತಾರ. ಯಾರು ಬರ್ತಾರ? ರಾಜ್ಯಶ್ರೀ ಬರ್ತಾರ. ಇನ್ನ ಸಹೋದರ ಯಾರಪ್ಪ ಅಂದ್ರ ರಾಜ್ಯವರ್ಧನ್ ಬರ್ತಾರ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ರಾಜಶ್ರೀ ಗಂಡ ಯಾರಾಗಿರ್ತಾನ ಅಂದ್ರ ಪತಿ ಯಾರಾಗಿರ್ತಾನ? ಗ್ರಹವರ್ಮವಾಗಿರ್ತಾನ. ಯಾರಾಗಿರ್ತಾರ? ಗ್ರಹವರ್ಮ ಆಗಿರ್ತಾನ. ಈ ಗ್ರಹವರ್ಮನನ್ನ ಏನ್ ಮಾಡ್ತಾನಪ್ಪ ಅಂದ್ರ ಮಾಳ್ವಾದ ರಾಜ ಕೊಂದು ಬಿಡ್ತಾನ. ಗ್ರಹವರ್ಮನ್ ಯಾರ ಕೊಲ್ತಾರ? ಮಾಳ್ವಾದ ರಾಜ ಏನಪ್ಪಾ ಅಂದ್ರ ದಾಳಿ ಮಾಡಿಗೆಸಿ ಅವನ ಮೇಲೆ ಏನಪ್ಪಾ ಅಂದ್ರ ಆತನನ್ನ ಕೊಂದು ಬಿಡ್ತಾನ. ಕೊಂದ ನಂತರ ಇಲ್ಲಿ ರಾಜ್ಯವರ್ಧನ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ತಂಗಿಯ ಗಂಡನಾದಂತ ರಾಜಶ್ರೀ ಗಂಡ ತಿರ್ಕೊಂಡ್ ಬಿಡ್ತಾನಲ್ಲ. ತಿರ್ಕೊಂಡ ತಕ್ಷಣ ಏನಾಗ್ತದಪ್ಪ ಅಂದ್ರ ರಾಜ್ಯವರ್ಧನ ಏನ್ ಮಾಡ್ತಾನಪ್ಪ ಅಂದ್ರ ಮಾಳ್ವಾದ ರಾಜ್ಯನ ಮೇಲೆ ಏನಾಗ್ತಾನಪ್ಪ ಅಂದ್ರ ದಂಡೆತ್ತಿ ಹೋಗ್ತಾನ.
ದಂಡೆತ್ತಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಮಧ್ಯ ಮಾರ್ಗದಲ್ಲಿ, ಯಾವ ಮಾರ್ಗದಲ್ಲಿ, ಮಧ್ಯ ಮಾರ್ಗದಲ್ಲಿ ಏನಪ್ಪಾ ಅಂದ್ರ ಗೌಡ ದೇಶದ ಶಶಾಂಕ, ಯಾವ ದೇಶದ ಶಶಾಂಕ, ಗೌಡ ದೇಶದ, ಅವಾಗ ಗೌಡ ದೇಶದ ಪ್ರಸ್ತುತ ಹೆಸರು ಏನಪ್ಪಾ ಅಂದ್ರ ಪಶ್ಚಿಮ ಬಂಗಾಳ ಅಂತ ಕರೀತಾರೆ. ಮೋಸ್ಟ್ ಇಂಪಾರ್ಟೆಂಟ್, ಗೌಡ ದೇಶದ ಪ್ರಸ್ತುತ ಹೆಸರು ಏನಪ್ಪಾ ಅಂದ್ರ ಪಶ್ಚಿಮ ಬಂಗಾಳ ಅಂತ ಕರೀತಾರೆ. ಈ ಗೌಡ ದೇಶದ ಶಶಾಂಕ ಏನ್ ಮಾಡ್ತಾನಪ್ಪ ಅಂದ್ರ ರಾಜ್ಯವರ್ಧನನ್ನ ಕೊಲೆ ಮಾಡ್ತಾನ. ಯಾರನ್ನ ಕೊಲೆ ಮಾಡ್ತಾನ? ರಾಜ್ಯವರ್ಧನ. ಯಾರ ಕೊಲೆ ಮಾಡಿದ್ರು? ಗೌಡ ದೇಶ ಶಶಾಂಕ. ರಾಜ್ಯವರ್ಧನ ಯಾವ ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಹೊಂಟಿದ್ದ? ಮಾಳ್ವದ ಸಾಮ್ರಾಜ್ಯದ ಮೇಲೆ ಏನಪ್ಪಾ ಅಂದ್ರ ಹೊಂಟಿದ್ದ. ಆ ಮಾಳ್ವದ ರಾಜನ ಮೇಲೆ ಯಾಕೆ ದಂಡೆತ್ತಿ ಹೋದ? ಆತ ಗ್ರಹವರ್ಮನನ್ನ ಕೊಂದಿದ್ದ. ಗ್ರಹವರ್ಮ ಯಾರು? ರಾಜಶ್ರೀ ಏನಪ್ಪಾ ಅಂದ್ರ ಪತಿಯಾಗಿದ್ದ. ನೆಕ್ಸ್ಟ್ ರಾಜ್ಯವರ್ಧನ ಕೊಲೆ ಆದ ನಂತರ ಏನಪ್ಪಾ ಅಂದ್ರ ಹರ್ಷವರ್ಧನ ಅಧಿಕಾರಕ್ಕೆ ಬಂದ. ಅಧಿಕಾರಕ್ಕೆ ಬಂದ ಕೇವಲ ಎಷ್ಟಪ್ಪ ಅಂದ್ರ 16 ವರ್ಷದ ಯುವಕನಾಗಿದ್ದ. ನೆಕ್ಸ್ಟ್ ನೋಡ್ರಿ, ಹರ್ಷವರ್ಧನ ಸಾಧನೆ ನೋಡ್ರಿ. ಇಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಏನಪ್ಪಾ ಅಂದ್ರ ಅಧಿಕಾರಕ್ಕೆ ಬಂದಾತ. ನೆಕ್ಸ್ಟ್ ತನ್ನ ಸುತ್ತಮುತ್ತಲಿರುವಂತ ರಾಜರ ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ಳಬೇಕನ್ನೋ ತವಕದಲ್ಲಿ ಇದ್ರು. ಇಂಥ ಸಂದರ್ಭದೊಳಗ ತನ್ನ ತಂಗಿಯನ್ನ ರಕ್ಷಣೆ ಮಾಡೋದು ಬಹಳ ಇಂಪಾರ್ಟೆಂಟ್ ಕೆಲಸ ಆಗಿತ್ತ. ಗ್ರಹವರ್ಮನ ಕೊಲೆ ಆದ ನಂತರ ರಾಜ್ಯಶ್ರೀ ಏನಾಗ್ತದೆ? ವಿಧಿವೆ ಆಗ್ತಾಳ. ವಿಧಿವೆ ಆದ ನಂತರ ತಂಗಿ ವಿಧಿವೆ ಆದ ನಂತರ ಏನಪ್ಪಾ ಅಂದ್ರ ಆಕೆ ವಿಂಧ್ಯ ಪರ್ವತದ ಕಡೆಗೆ ಹೋಗ್ತಾಳ. ವಿಂಧ್ಯ ಪರ್ವತದ ಒಳಗೆ ಅಲ್ಲಿ ಸತಿ ಸಹಗಮನ, ಯಾವ ಸಹಗಮನ? ಸತಿ ಸಹಗಮನ ಏನಪ್ಪಾ ಅಂದ್ರ ಏರ್ಪಾಡು ಮಾಡಿದಳ. ಇನ್ನ ಸತಿ ಸಹಗಮನ ಅಂದ್ರೆ ಏನ್ ಹೇಳ್ರಿ? ಸತಿ ಸಹಗಮನ ಅಂದ್ರೆ ಏನಪ್ಪಾ ಅಂದ್ರ ಗಂಡ ತೀರಿದ ಮೇಲೆ, ಯಾರು ಗಂಡ ಅಥವಾ ಪತಿ ತೀರಿದ ಮೇಲೆ ಹೆಂಡತಿಯೂ ಸಹ ಏನಪ್ಪಾ ಅಂದ್ರೆ ಚಿತೆಯಲ್ಲಿ ಹಾರಿ, ಬೆಂಕಿಯ ಚಿತೆಯಲ್ಲಿ ಹಾರಿ ತನ್ನ ಪ್ರಾಣವನ್ನು ಬಿಡ್ತಾಳಲ್ಲ, ಅದನ್ನೇ ಸತಿ ಸಹಗಮನ ಅಂತ ಕರೀತಾರೆ. ಆಗ ರಾಜಶ್ರೀ ವಿಂಧ್ಯ ಪರ್ವತದಲ್ಲಿ ಸತಿ ಸಹಗಮನವನ್ನು ಏರ್ಪಡಿಸಿದ್ರು. ಈ ಸುದ್ದಿ ತಿಳಿದಂತ ಹರ್ಷವರ್ಧನ ಏನ್ ಮಾಡ್ತಾರಪ್ಪ ಅಂದ್ರೆ ವಿಂಧ್ಯ ಪರ್ವತದಲ್ಲಾಗಿ ತನ್ನ ತಂಗಿಯ ಮನವನ್ನು ಹೋಲಿಸಿ, ರಾಜಶ್ರೀಯ ಮನವನ್ನು ಹೋಲಿಸಿ ಏನ್ ಮಾಡ್ತಾರಪ್ಪ ಅಂದ್ರ ಅವಳನ್ನು ಪ್ರಾಣಾಪಾಯದಿಂದ ಏನ್ ಮಾಡ್ತಾನಂದ್ರ ರಕ್ಷಣೆ ಮಾಡ್ತಾನ. ಯಾರು ರಕ್ಷಣೆ ಮಾಡಿದ್ರು? ಹರ್ಷವರ್ಧನ ಮಾಡಿದ. ಇದು ಆತನ ಏನಪ್ಪಾ ಅಂದ್ರ ಪ್ರಮುಖವಾದ ಸಾಧನೆ, ಆತನ ಮೊದಲ ಸಾಧನೆ ಆಗಿದೆ. ನೆಕ್ಸ್ಟ್ ಹರ್ಷವರ್ಧನ ಉತ್ತರ ಭಾರತದ ದಿಗ್ವಿಜಯ ಸಾಧಿಸಿದ ನಂತರ ತನ್ನ ಗಮನವನ್ನು ಏನ್ ಮಾಡ್ತಾನಪ್ಪ ಅಂದ್ರ ದಕ್ಷಿಣ ಭಾರತದ ಕಡೆಗೆ ಹರಿಸ್ತಾನ. ಯಾವ ಭಾರತದ ಕಡೆಗೆ ಹರಿಸ್ತಾನ? ದಕ್ಷಿಣ ಭಾರತದ ಕಡೆಗೆ ಹರಿಸ್ತಾನ. ಈತ ದಕ್ಷಿಣ ಭಾರತದಲ್ಲಿ ಏನಪ್ಪಾ ಅಂದ್ರ ತನ್ನ ದಂಡಯಾತ್ರೆಯನ್ನು ಕೈಗೊಂಡ ಸಂದರ್ಭದಲ್ಲಿ ಬಾದಾಮಿಯ ಚಾಲುಕ್ಯ ಮನೆತನದ ಪ್ರಸಿದ್ಧ ದೊರೆಯಾದಂತ ಇಮ್ಮಡಿ ಪುಲಕೇಶಿ ಬರ್ತಾನ. ಇಮ್ಮಡಿ ಪುಲಕೇಶ ಅಥವಾ ಎರಡನೇ ಪುಲಕೇಶಿ ಬರ್ತಾನ. ಆತನ ಕೈ ಒಳಗೆ ಏನಪ್ಪಾ ಅಂದ್ರ ನರ್ಮದಾ ನದಿ ಕಾಳಗ, ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿನ ಮಧ್ಯೆ ಏನಾಗ್ತದಪ್ಪ ಅಂದ್ರ ನರ್ಮದಾ ನದಿ ಕಾಳಗ ನಡೀತದ. ಆ ನರ್ಮದಾ ನದಿ ಕಾಳಗದಲ್ಲಿ ಏನಪ್ಪಾ ಅಂದ್ರ ಹರ್ಷವರ್ಧನ ಸೋಲ್ತಾನ. ಏನ್ ಮಾಡ್ತಾನ? ಸೋಲ್ತಾನ. ನೆಕ್ಸ್ಟ್ ಇಮ್ಮಡಿ ಪುಲಕೇಶಿಗೆ ಏನಪ್ಪಾ ಅಂದ್ರ ಜಯ ಆಗ್ತದ. ಇದ್ರ ಬಗ್ಗೆ ನಮಗೆ ಯಾವ್ದು ಮಾಹಿತಿ ನೀಡ್ತದಪ್ಪ ಅಂದ್ರ ಐಹೊಳಿ ಶಾಸನ ನೀಡ್ತದ. ನರ್ಮದಾ ನದಿ ಕಾಳಗದಲ್ಲಿ ಹರ್ಷವರ್ಧನ ಸೋತನಂತ ಯಾವ್ದಪ್ಪ ಅಂದ್ರ ರವಿಕೀರ್ತಿ ರಚಿಸಿದಂತ ಐಹೊಳಿ ಶಾಸನ ನೀಡುತ್ತದೆ. ಐಹೊಳಿ ಶಾಸನ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂದ್ರ ಇಮ್ಮಡಿ ಪುಲಕೇಶಿಯ ಸಾಧನೆ ಬಗ್ಗೆ ಏನಪ್ಪಾ ಅಂದ್ರೆ ವಿವರಣೆ ನೀಡುತ್ತದೆ. ಬಹಳ ಇಂಪಾರ್ಟೆಂಟ್ ನೋಡ್ರಿ. ಐಹೊಳಿ ಶಾಸನ ಕೆತ್ತಿದ ಕವಿ ಹೆಸರು ಏನಂದ್ರ ರವಿಕೀರ್ತಿ ಅಂತ. ನರ್ಮದಾ ನದಿ ಕಾಳಗದಲ್ಲಿ ಯಾರು ವಿಜಯಶಾಲಿ ಆತಂದ್ರ ಪುಲಕೇಶಿ ಆದ. ಹರ್ಷವರ್ಧನ ಏನಪ್ಪಾ ಅಂದ್ರ ಸೋತ. ನೆಕ್ಸ್ಟ್ ನೋಡ್ರಿ, ಈ ಹರ್ಷವರ್ಧನ ಬಿರುದು ನೋಡ್ರಿ. ಹರ್ಷವರ್ಧನ ಬಿರುದು ಏನಾಗಿದೆ ಅಂದ್ರ ಉತ್ತರ ಪತೇಶ್ವರ ಆಗಿತ್ತು. ಮೋಸ್ಟ್ ಇಂಪಾರ್ಟೆಂಟ್, ಹರ್ಷವರ್ಧನ ಬಿರುದು ಏನಪ್ಪಾ ಅಂದ್ರ ಉತ್ತರ ಪತೇಶ್ವರ ಆಗಿತ್ತು. ನೆಕ್ಸ್ಟ್ ನರ್ಮದಾ ನದಿ ಕಾಳಗದಲ್ಲಿ ವಿಜಯವನ್ನ ಸಾಧಿಸಿದಂತ ಇಮ್ಮಡಿ ಪುಲಕೇಶಿ ಏನ್ ಮಾಡ್ತಾರಪ್ಪ ಅಂದ್ರ ಪರಮೇಶ್ವರ ಎಂಬ ಬಿರುದನ್ನು ಪಡಿತಾನ. ಯಾವ ಬಿರುದನ್ನು ಪಡಿತಾನ? ಪರಮೇಶ್ವರ ಬಿರುದನ್ನು ಪಡಿತಾನ. ನೆಕ್ಸ್ಟ್ ಇಮ್ಮಡಿ ಪುಲಕೇಶಿ ಇನ್ನೊಂದು ಬಿರುದು ಏನಪ್ಪಾ ಅಂದ್ರ ದಕ್ಷಿಣ ಪತೇಶ್ವರ ಅಂತ ಕರಿತಾರಂತ್ರಿ. ಯಾವ ಪತೇಶ್ವರ ಅಂತ? ದಕ್ಷಿಣ ಪತೇಶ್ವರ ಅಂತ ಏನಪ್ಪಾ ಅಂದ್ರ ಕರಿತಾರೆ. ನೆಕ್ಸ್ಟ್ ನೋಡ್ರಿ, ಮುಂದೆ ಹರ್ಷವರ್ಧನ ತನ್ನ ತಂಗಿಗೆ ಅನ್ಯಾಯ ಆಗಿರ್ತದಲ್ಲ, ಅದಕ್ಕೆ ನ್ಯಾಯವನ್ನು ಕೊಡಬೇಕನ್ನೋ ಉದ್ದೇಶದಿಂದ ಏನಪ್ಪಾ ಅಂದ್ರ ರಾಜ್ಯವರ್ಧನ ತನ್ನ ಅಣ್ಣನಾದ ರಾಜ್ಯವರ್ಧನ ಕೊಂದಂತ ಗೌಡ ದೇಶದ ಶಶಾಂಕನ ಮೇಲೆ ದಾಳಿ ಮಾಡಿ ಆತನನ್ನು ಕೊಂದು ಹಾಕಿ ಏನ್ ಮಾಡ್ತಾನಪ್ಪ ಅಂದ್ರ ಮೌಖರಿಗಳ ಪ್ರದೇಶವನ್ನು ವಶಪಡಿಸಿಕೊಳ್ತಾನ. ಏನು ತನ್ನ ಗ್ರಹವರ್ಮನ ಏನೋ ಪ್ರದೇಶ ಇತ್ತಲ್ಲ, ಮೌಖರಿಗಳ ಪ್ರದೇಶ ಇತ್ತಲ್ಲ, ಅದನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಹರ್ಷವರ್ಧನ ವಶಪಡಿಸಿಕೊಂಡು ಅಲ್ಲಿರುವಂತಹ ಕನೋಜ ನಗರವನ್ನ ಏನ್ ಮಾಡ್ತಾನಂದ್ರ ತನ್ನ ಎರಡನೇ ರಾಜಧಾನಿಯನ್ನಾಗಿ ಮಾಡ್ಕೋತಾನೆ. ಹರ್ಷವರ್ಧನ ರಾಜಧಾನಿ ಯಾವ್ದಂತ ಕೇಳಿದಾಗ ಕನೋಜ್ ಅಂತ ಹೇಳ್ಬೇಕು. ವರ್ಧನ ಮನೆತನದ ಸಾಮ್ರಾಜ್ಯ ಯಾವ್ದಂತ ಹೇಳಿದಾಗ ತಾನೇಶ್ವರ ಅಂತ ಹೇಳ. ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಹರ್ಷವರ್ಧನನ ಎರಡನೇ ರಾಜಧಾನಿ ಯಾವ್ದಂದ್ರ ಕನೋಜ. ಇನ್ನ ವರ್ಧನ ಮನೆತನದ ಮೊದಲ ರಾಜಧಾನಿ ಯಾವ್ದಂದ್ರ ಇದು ಏನಪ್ಪಾ ಅಂದ್ರ ತಾನೇಶ್ವರ ಬರ್ತದೆ. ಏನ್ ಬರ್ತದ? ತಾನೇಶ್ವರ.
ಇಂಥ ತಾನೇಶ್ವರ ಪ್ರಸ್ತುತ ಯಾವ ರಾಜ್ಯದಲ್ಲಿ ಬರ್ತದ ನೋಡೋಣ ಹೇಳ್ರಿ. ತಾನೇಶ್ವರ ನಗರ ಪ್ರಸ್ತುತ ಯಾವ ರಾಜ್ಯದೊಳಗೆ ಬರ್ತದ ಅಂದ್ರ ಹರಿಯಾಣ ರಾಜ್ಯದೊಳಗೆ ಬರ್ತದ. ಯಾವ ರಾಜ್ಯದೊಳಗೆ ಬರ್ತದ? ಹರಿಯಾಣ ರಾಜ್ಯದೊಳಗ ಬರ್ತದ. ಮೋಸ್ಟ್ ಇಂಪಾರ್ಟೆಂಟ್, ನೆನಪಿರ್ಲಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿ, 124ನೇ ಪ್ರಶ್ನೆ. ಈ ಕೆಳಗಿನ ಯಾವ ಕೃತಿಯು ಹರ್ಷವರ್ಧನಿಂದ ಬರೆಯಲ್ಪಟ್ಟಿಲ್ಲ? ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ನೆಗೆಟಿವ್ ಕ್ವಶನ್ಸ್ ಅದ. ಈ ಕೆಳಗಿನ ಯಾವ ಕೃತಿಯು ಹರ್ಷವರ್ಧನಿಂದ ಬರೆಯಲ್ಪಟ್ಟಿಲ್ಲ? ನೋಡ್ರಿ, ಎ ಆಪ್ಷನ್ ಹರ್ಷ ಚರಿತೆ, ಬಿ ಆಪ್ಷನ್ ಪ್ರಿಯದರ್ಶಿಕ, ಸಿ ಆಪ್ಷನ್ ರತ್ನಾವಳಿ, ನೆಕ್ಸ್ಟ್ ಡಿ ಆಪ್ಷನ್ ನಾಗಾನಂದ. ನೋಡ್ರಿ, ಇಲ್ಲಿ ಕೊಟ್ಟಂತ ಆಪ್ಷನ್ಸ್ ಒಳಗ ಯಾವ ಕೃತಿಯನ್ನು ಹರ್ಷವರ್ಧನ ಬರೆದಿಲ್ಲ ಅಂತ ಕೇಳಿದಾನೆ. ಇದ್ರೊಳಗೆ ಯಾವ ಕೃತಿಯನ್ನು ಬರ್ದಿಲ್ಲ ಅಂದ್ರ ಎ ಆಪ್ಷನ್ಸ್ ಇದೆ. ಇದು ಅಂದ್ರ ಹರ್ಷ ಚರಿತ್ರೆ ಏನಪ್ಪ ಅಂದ್ರ ಆತ ಹರ್ಷವರ್ಧನ ಬರ್ದಿಲ್ಲ. ಇದನ್ನ ಯಾರು ಬರ್ದಾರಂದ್ರ ಬಾಣಭಟ್ಟ ಕವಿ ಬರ್ದೆ. ಇಂತ ಅಧ್ಯಯನ ಮಾಡಿದ್ವಿ. ಈ ಹರ್ಷ ಚರಿತ್ರೆ ಯಾರ ಬಗ್ಗೆ ಮಾಹಿತಿ ನೀಡ್ತದಪ್ಪ ಅಂದ್ರ ಹರ್ಷವರ್ಧನ ಬಗ್ಗೆ ಮಾಹಿತಿ ನೀಡ್ತದ. ವರ್ಧನ ಮನೆತನ ಅಧ್ಯಯನ ಮಾಡಕ್ ಮೂಲ ಆಧಾರವಾಗಿದೆ ಹರ್ಷ ಚರಿತ್ರೆ. ಇದು ಯಾರ ಬಗ್ಗೆ ಮಾಹಿತಿ ನೀಡ್ತದ? ಹರ್ಷವರ್ಧನ ಬಗ್ಗೆ ಮಾಹಿತಿ ನೀಡ್ತದ. ಇದನ್ನ ಯಾರು ಬರ್ದಾರಂದ್ರ ಬಾಣಭಟ್ಟ ಬರ್ದನ. ಆಲ್ರೆಡಿ ಏನಪ್ಪಾ ಅಂದ್ರ KSRP ಎಕ್ಸಾಮ್ ಕೇಳಿದಾನ, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಎಕ್ಸಾಮ್ ಕೇಳಿದಾನ. ಮೋಸ್ಟ್ ಇಂಪಾರ್ಟೆಂಟ್ ನೆನಪು. ಇನ್ನ ಪ್ರಿಯದರ್ಶಿಕ, ರತ್ನಾವಳಿ, ನಾಗಾನಂದ ಈ ಮೂರು ಕೃತಿಗಳನ್ನು ಸಂಸ್ಕೃತ ಭಾಷೆ ಒಳಗ, ಯಾವ ಭಾಷೆ ಒಳಗ? ಸಂಸ್ಕೃತ ಭಾಷೆ ಒಳಗ ಯಾರು ರಚನೆ ಮಾಡ್ತಾರಂದ್ರ ಹರ್ಷವರ್ಧನ ರಚನೆ ಮಾಡ್ತಾನ. ನಮಗ್ ಕೇಳಿದನ ಎಕ್ಸಾಮ್. ಇದು ನಾಗಾನಂದ, ಯಾವುದು ನಾಗಾನಂದ ಮತ್ತು ರತ್ನಾವಳಿ ಕೃತಿಗಳನ್ನು ಕೇಳಿದ. ಏನಂತ ಕೇಳಿದನಂದ್ರ ನಾಗಾನಂದ ಅಥವಾ ರತ್ನಾವಳಿ ಕೃತಿಯನ್ನು ಬರೆದವ್ರು ಯಾರಂತ ಕೇಳಿದನ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇವು ಯಾವ ಭಾಷೆಗಳಲ್ಲಿ ಅದಾವ ಅಂತ ಕೇಳಿದನ. ಮೋಸ್ಟ್ ಇಂಪಾರ್ಟೆಂಟ್ ಎರಡು ಕೃತಿಗಳನ್ನ ಏನ್ ಮಾಡ್ರಪ್ಪ ಅಂದ್ರ ನೆನಪಿಟ್ಕೋರಿ. ನೆಕ್ಸ್ಟ್ ಇಲ್ಲದ ಇದೇ ಏನಪ್ಪಾ ಅಂದ್ರ ನಾಗಾನಂದ ಕೃತಿ, ಇದು ಪ್ರಿಯದರ್ಶಕ ಕೃತಿ, ಇದು ರತ್ನಾವಳಿ ಕೃತಿ. ಒಂದ್ಸಲ ಏನಪ್ಪಾ ಅಂದ್ರ ಇಮೇಜ್ ಅಲ್ಲಿ ನೋಡಿದ್ರಂದ್ರ ಸಾಕ್ ನಿಮಗೆ ಎಕ್ಸಾಮ್ ನೋಡ ತವ ತಟ್ಟನೆ ನೆನಪು ಬರ್ತಾವ. ನೆಕ್ಸ್ಟ್ ನೋಡ್ರಿ, ಇದು ಹರ್ಷವರ್ಧನ ಬಗ್ಗೆ ಸಂಬಂಧಪಟ್ಟಂತೆ. ಹರ್ಷವರ್ಧನ ಕೇವಲ ಕಲಿ ಅಲ್ಲ, ಆತ ಕೇವಲ ವಿದ್ಯ ನಿಪುಣನಾಗಿರ್ಲಿಲ್ಲ. ಎಲ್ಲಾ ಕ್ಷೇತ್ರದಲ್ಲೂ ಏನಪ್ಪಾ ಅಂದ್ರೆ ಆತ ಪ್ರಾವೀಣ್ಯತೆ, ದಕ್ಷ ಆಡಳಿತಗಾರ ಆಗಿದ್ದ, ಕವಿ ಆಗಿದ್ದ, ರಣರಂಗದಲ್ಲಿ ವೀರಾವೇಶದಿಂದ ಆತ ಏನ್ ಮಾಡ್ದ ಹೋರಾಡ್ತಿದ್ದ. ಈತ ಕಲಿ ಮಾತ್ರ ಅಲ್ಲ, ಏನಪ್ಪಾ ಅಂದ್ರ ಕವಿನೂ ಸಹ ಏನಪ್ಪಾ ಆಗಿದ್ದ. ಈತ ಸಂಸ್ಕೃತ ಭಾಷೆಯಲ್ಲಿ 3 ಕೃತಿಗಳನ್ನು ಬರೀತಾನ. ಎಷ್ಟು ಕೃತಿಗಳನ್ನ ಬರೀತಾನ? 3 ಕೃತಿಗಳನ್ನ ಬರೀತಾನ. ಅವು ಯಾವನ್ನೋದು ಆಲ್ರೆಡಿ ನಿಮಗ್ ಗೊತ್ತಾಗ್ಯದ. ಪ್ರಿಯದರ್ಶಕ ಬರೀತಾನ, ರತ್ನಾವಳಿ ಬರೀತಾನ, ನಾಗಾನಂದ ಬರೀತಾನ. ಮೋಸ್ಟ್ ಇಂಪಾರ್ಟೆಂಟ್ ನೆನಪಿರ್ಲಿ. ನೆಕ್ಸ್ಟ್ ನೋಡ್ರಿ, ಬಾಣಭಟ್ಟನ ಹರ್ಷವರ್ಧನ ಕೃತಿ ಯಾವ ಕೃತಿ ಏನ್ ಬರೆದಪ್ಪ ಅಂದ್ರ ಹರ್ಷ ಚರಿತ್ರೆ ಬರೆದ. ನೆಕ್ಸ್ಟ್ ಹರ್ಷವರ್ಧನ ಪ್ರಾಚೀನ ಕಾಲದ ನಲಂದ ವಿಶ್ವವಿದ್ಯಾಲಯಕ್ಕೆ ಏನಪ್ಪಾ ಅಂದ್ರ ಸಾಕಷ್ಟು ಪ್ರೋತ್ಸಾಹ ನೀಡ್ತಾನೆ. ನೋಡ್ರಿ, ನಳಂದ ವಿಶ್ವವಿದ್ಯಾಲಯ ಯಾವ ರಾಜ್ಯದೊಳಗೆ ಕಂಡು ಬರ್ತದಪ್ಪ ಅಂದ್ರೆ ಬಿಹಾರ್ ರಾಜ್ಯದೊಳಗೆ ಕಂಡು ಬರ್ತದೆ. ಈ ನಲಂದ ವಿಶ್ವವಿದ್ಯಾಲಯಕ್ಕೆ ಏನಪ್ಪಾ ಅಂದ್ರೆ ಹರ್ಷವರ್ಧನ ಏನ್ ಮಾಡಿದಾರಪ್ಪ ಅಂದ್ರ ತನ್ನ ಆಡಳಿತದ ಅವಧಿಯಲ್ಲಿ ಏನಪ್ಪಾ ಅಂದ್ರ ಸಾಕಷ್ಟು ಏನಪ್ಪಾ ಅಂದ್ರ ದಾನ ದತ್ತಿಯನ್ನಾಗಿ ನೀಡಿದ. ಈತ 100 ಗ್ರಾಮಗಳನ್ನ ಏನಪ್ಪಾ ಅಂದ್ರ ದಾನ ದತ್ತಿಯಾಗಿ ನೀಡ್ತಾನೆ. ಈ ನಲಂದ ವಿಶ್ವವಿದ್ಯಾಲಯ ಏನಪ್ಪಾ ಅಂದ್ರ ವಸತಿ ಸಹಿತ ಏನಪ್ಪಾ ಅಂದ್ರೆ ಉಚಿತವಾದ ಶಿಕ್ಷಣ ವ್ಯವಸ್ಥೆ ಇತ್ತಲ್ಲಿ. ಏನಿತ್ತು? ಉಚಿತವಾದ ಅಲ್ಲಿ ಶಿಕ್ಷಣ ವ್ಯವಸ್ಥೆ ಇತ್ತು. ನೆಕ್ಸ್ಟ್ ಬಿರುದುಗಳು, ಹರ್ಷವರ್ಧನ ಬಿರುದುಗಳು ನಾವು ಅಧ್ಯಯನ ಮಾಡಿದ್ವಿ. ಆತನ ಬಿರುದು ಯಾವುದು? ಉತ್ತರ ಪ್ರದೇಶ ಇಮ್ಮಡಿ ಪುಲಕೇಶಿ ಬಿರುದು ಯಾವ್ದು ಹೇಳ್ರಿ ನೋಡೋಣ. ಈಗ ಆಲ್ರೆಡಿ ತಿಳ್ಕೊಂಡಿದ್ವಿ. ಇಮ್ಮಡಿ ಪುಲಕೇಶಿ ಬಿರುದು ಯಾವ್ದಂದ್ರ ದಕ್ಷಿಣ ಪತೇಶ್ವರ ಬರ್ತದೆ. ಯಾವ ಪತೇಶ್ವರ? ದಕ್ಷಿಣ ಪತೇಶ್ವರ. ನೆಕ್ಸ್ಟ್ ಏನಪ್ಪಾ ಅಂದ್ರ ಪರಮೇಶ್ವರ ಅಂತ ಏನಪ್ಪಾ ಅಂದ್ರೆ 2 ಬಿರುದುಗಳು ಏನಪ್ಪಾ ಅಂದ್ರ ಬರ್ತವೆ. ನೆಕ್ಸ್ಟ್ 125ನೇ ಪ್ರಶ್ನೆ ನೋಡ್ರಿ, ಸರಿಯಾಗದ ಹೊಂದಾಣಿಕೆಯನ್ನು ಗುರುತಿಸಿ. ನೋಡ್ರಿ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅದು. ಸರಿಯಾಗದ ಏನಪ್ಪಾ ಅಂದ್ರ ಹೊಂದಾಣಿಕೆಯನ್ನು ಗುರುತಿಸಿ ಅಂತ ನಾವ್ ಏನ್ ಮಾಡ್ತೀವಿ? ಎಕ್ಸಾಮ್ ಕ್ವಶನ್ ಪೇಪರ್ದಾಗ ಕೇವಲ ಸರಿಯಾಗಿದ್ದನ್ನ ಮಾತ್ರ ನೋಡ್ತಿರ್ತೀವಿ. ಕ್ವಶನ್ ಏನಪ್ಪಾ ಅಂದ್ರೆ ಈ ರೀತಿ ನಮ್ಗೆ ಏನ್ ಮಾಡ್ತಿರ್ತಾವ ಕೇಳ್ತಾನ. ಇಲ್ಲಿ ಏನ್ ಮಾಡಿದ ಅಂದ್ರ ಸರಿಯಾಗದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಗುರುತಿಸ್ಬೇಕಾಗ್ಯದ. ಸ್ಟೇಟ್ಮೆಂಟ್ ಮಾಡ? ಮಹಾಸಂಧಿ ವಿಗ್ರಹ, ಮಹಾಸೇನಾಧಿಪತಿ, ಬಿ ಮಹಾಬಲಾಧಿಕೃತ, ಅನುಸಂಧಾನಗಳ ಮಾಡಿಸುವ ವ್ಯಕ್ತಿ, ಭೋಗಪತಿ, ಕಂದಾಯ ಸಂಗ್ರಹ ಮಾಡುವ ಅಧಿಕಾರಿ. ನೋಡ್ರಿ, ಮಹಾಸಂಧಿ ವಿಗ್ರಹ, ಇಲ್ಲ ಸಂಧಿ ಅಂದ್ರೆ ಏನು? ಇಂಥ ಪದದೊಳಗನೆ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಕೆಲವೊಂದು ಇಂಟಗಳನ್ನ ಕಂಡಿಡ್ಬೇಕು. ಅಕ್ಷರ ಏನಪ್ಪಾ ಅಂದ್ರ ಕೆಲವೊಮ್ಮೆ ಕ್ವಶನ್ಸ್ ಆನ್ಸರ್ ಗೊತ್ತಾಗ್ಲಿಲ್ಲ ಅಂದ್ರು ಅಲ್ಲಿ ಕೊಟ್ಟಂತ ಪದಗಳು ಅಥವಾ ಅಕ್ಷರಗಳ ಸಹಾಯದಿಂದ ಸಹ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರ ನಮ್ಮ ಆನ್ಸರ್ ಅನ್ನ ಕಂಡುಕೊಳ್ಬಹುದು. ನೋಡ್ರಿ ಇಲ್ಲಿ ಸಂಧಿ ಅಂತ ಕೊಟ್ಟದನ. ಏನ್ ಕೊಟ್ಟಿದಾನ? ಸಂಧಿ ಅಂತ ಕೊಟ್ಟ. ಸಂಧಿ ಅಂದ್ರೆ ಏನಪ್ಪಾ ಅಂದ್ರ ಒಪ್ಪಂದ ಮಾಡಿಸೋದು. ಇಬ್ಬರ ಮಧ್ಯೆ ಏನಾದ್ರೂ ಜಗಳ ಆಗಿತ್ತಂದ್ರ ಒಪ್ಪಂದ ಮಾಡಿಸೋದು. ನೆಕ್ಸ್ಟ್ ರಾಜಿ ಮಾಡೋದು. ಸಂಧಿ ಪದದ ಅರ್ಥ ಅದೇ ಅದು. ಅಂದ್ರ ಮಹಾಸಂಧಿ ವಿಗ್ರಹ ಅಂದ್ರ
ಅನುಸಂಧಾನಗಳನ್ನು ಮಾಡಿಸುವ ವ್ಯಕ್ತಿ ಆಗ್ತಾನೆ. ಹಾಗಾಗಿ ಇದು ಏನಪ್ಪಾ ಅಂದ್ರೆ ಇಲ್ಲಿ ಹೊಂದಾಣಿಕೆ ಆಗ್ತದ. ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಾಗಿದೆ ತಪ್ಪದ. ನೆಕ್ಸ್ಟ್ ನೋಡ್ರಿ ಬಿ ಆಪ್ಷನ್ ನೋಡ್ರಿ, ಮಹಾಬಲಾಧಿಕೃತ ಅಂತದ. ಬಲ ಅಂದ್ರೆ ಏನ್ ನೋಡ್ರಿ, ಬಲ ಅಂದ್ರೆ ಶಕ್ತಿ ಅಂತ ಅರ್ಥ ಕೊಡ್ತದ. ಹಿಂಗನು ಸಹ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಎಕ್ಸಾಮ್ ಒಳಗ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೇಕು. ಬಲ ಅಂದ್ರೆ ಏನು, ಶಕ್ತಿ. ಇನ್ನೊಂದ್ ಹೆಸರು ಏನಪ್ಪಾ ಸೈನ್ಯ ಅಂತ ಅರ್ಥ ಕೊಡ್ತದ. ನೋಡ್ರಿ ಮಹಾಬಲಾಧಿಕೃತ ಅಂದ್ರೆ ಏನಪ್ಪಾ ಅಂದ್ರೆ ಮಹಾಸೇನಾಧಿಪತಿ. ಇದು ಏನಪ್ಪಾ ಅಂದ್ರೆ ಈ ಕಡೆ ಏನಪ್ಪಾ ಅಂದ್ರೆ ಹೊಂದಾಣಿಕೆ ಆಗ್ತದ. ಹಾಗಾಗಿ ಇದು ಏನಾಗಿಲ್ಲ, ಹೊಂದಾಣಿಕೆ ಆಗಿಲ್ಲ. ಇನ್ನ ಭೋಗಪತಿ, ಯಾವ ಪತಿ, ಭೋಗಪತಿ ಅಂದ್ರ ಕಂದಾಯ ಸಂಗ್ರಹ ಮಾಡುವ ಅಧಿಕಾರಿ. ಇದು ಏನಪ್ಪಾ ಅಂದ್ರೆ ರೈಟ್ ಆಗ್ಯದ. ಸಿ ಇಲ್ಲಿ ಏನಪ್ಪಾ ಅಂದ್ರೆ ರೈಟ್ ಆಗ್ಯದ. ಇಲ್ಲಿ ಏನಾಗ್ಯದಪ್ಪ ಅಂದ್ರ 125ನೇ ಪ್ರಶ್ನೆ ಒಳಗೆ ನಮಗೆ ಏನ್ ಕೇಳಿದಂದ್ರ ಸರಿಯಾಗದ ಹೊಂದಾಣಿಕೆಯನ್ನು ಗುರುತಿಸಿ ಅಂತ. ಹಾಗಾದ್ರ ಎ ಮತ್ತು ಬಿ ಏನಾಗಿದಪ್ಪ ಅಂದ್ರ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ 125ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರ ಎ ಮತ್ತು ಬಿ ಮಾತ್ರ ಏನಪ್ಪಾ ಅಂದ್ರ ಆಗ್ತದ. ಇಲ್ಲಿ ಸಿ ಅಂದ್ರ ಕಂದಾಯ ಸಂಗ್ರಹ ಮಾಡುವ ಅಧಿಕಾರಿ, ಇದು ಏನಪ್ಪಾ ಅಂದ್ರ ರೈಟ್ ಆಗ್ಯದ. ಆದ್ರ ಇಲ್ಲಿ ನಮಗೆ ಸರಿಯಾಗದ ಹೊಂದಾಣಿಕೆ ಅಂದ್ರೆ ಇನ್ ಕರೆಕ್ಟ್ ಮ್ಯಾಚ್ ಅನ್ನು ನಾವು ಏನಪ್ಪಾ ಅಂದ್ರೆ ಗುರುತಿಸ್ಬೇಕಾಗ್ಯದ. ಹಾಗಾಗಿ ಎ ಬಿ ಏನಪ್ಪಾ ಅಂದ್ರ ಅವು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ನೆಕ್ಸ್ಟ್ ನೋಡ್ರಿ, ವರ್ಧನರ ಆಡಳಿತದ ಬಗ್ಗೆ ನಾವು ತಿಳ್ಕೊಂಡು ರಾಜನಿಗೆ ಸಹಾಯ ಮಾಡಲು ಏನಪ್ಪಾ ಅಂದ್ರ ವರ್ಧನ ಮನೆತನದಲ್ಲಿ ಇಂತ ಮಂತ್ರಿ ಮಂಡಲ ಇತ್ತು. ಎಲ್ಲಾ ಪರಮಾಧಿಕಾರಿ ಯಾರ ಕೈ ಇತ್ತು, ರಾಜನ ಕೈಗೊಳ್ತು. ರಾಜನಿಗೆ ಸಹಾಯಕರಾಗಿ ಯಾರಿದ್ದ ಮಂತ್ರಿ ಮಂಡಲವಿತ್ತು. ಅದು ಏನ್ ಮಾಡ್ತಿತ್ತಪ್ಪ ಅಂದ್ರೆ ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡ್ತಿತ್ತು. ನೆಕ್ಸ್ಟ್ ವರ್ಧನರ ರಾಜ್ಯಗಳನ್ನ ಏನ್ ಮಾಡಿದ್ರು, ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡಿದ್ರು. ರಾಜ್ಯದ ಮುಖ್ಯ ಆದಾಯ ಏನಾಗಿತ್ತಪ್ಪ ಅಂದ್ರೆ ಭೂ ಕಂದಾಯವಾಗಿತ್ತು ಅವ್ರದ್ದು. ವರ್ಧನರ ಮನೆತನದ ರಾಜ್ಯದ ಮುಖ್ಯ ಆದಾಯ ಯಾವ್ದಾಗಿತ್ತಪ್ಪ ಅಂದ್ರ ಭೂ ಆದಾಯ. ಯಾವ್ದಾಗಿತ್ತು, ಭೂ ಕಂದಾಯ ಅಥವಾ ಭೂ ಆದಾಯವಾಗಿತ್ತು. ನೆಕ್ಸ್ಟ್ ಸಾಮಂತರಿಂದ ಇವರು ಕಪ್ಪು ಕಾಣಿಕೆಯನ್ನು ಸ್ವೀಕಾರ ಮಾಡ್ತಿದ್ರು. ಯಾರು ಮಾಡ್ತಿದ್ರು, ವರ್ಧನರು ಮಾಡ್ತಿದ್ರು. ಇನ್ನು ಸಾಮಂತರ ಅಂದ್ರೆ ಯಾರ್ರಿ ನೋಡೋಣ ಹೇಳ್ರಿ. ಸಾಮಂತರು ಅಂದ್ರೆ ಯಾರು, ಸಾಮಂತರು ಅಂದ್ರೆ ಯಾರಂದ್ರ ಒಬ್ಬ ರಾಜನ ಕೈ ಕೆಳಗ ನೆಕ್ಸ್ಟ್ ಸಣ್ಣ ಪುಟ್ಟ ರಾಜ್ಯ ಮನೆತನಗಳು ಇರ್ತದ. ಅವ್ರ ಏನಪ್ಪಾ ಇದ್ರಂದ್ರ ಅವ್ರನ್ನ ಸಾಮಂತ ರಾಜರಂತ ಕರಿತೀವಿ. ಏನಂತ ಕರಿತೀವಿ ನಾವು, ಸಾಮಂತ. ಇಲ್ಲಿ ಬಲಿಷ್ಠವಾದ ರಾಜನ ಇರ್ತಾರೆ. ಸುತ್ತ ಇದ್ದಂತ ಎಲ್ಲಾ ರಾಜ್ಯ ಮನೆತನಗಳು ಏನ್ ಮಾಡ್ತಾರಪ್ಪ ಅಂದ್ರ ಅವ ಹೇಳಿದಂಗೆ ಕೇಳ್ತಿರ್ತಾರ ಅವ್ರು. ಅಂತವ್ರಿಗೆ ನಾವ್ ಏನೈತಿವಿ ಅಂದ್ರ ಸಾಮಂತರು ಅಂತ ಏನಪ್ಪಾ ಅಂದ್ರ ಕರಿತೀವಿ. ಇವರು ರಾಜ್ಯದ ಆದಾಯದ ಮೂಲ ನೋಡೋದ ಒಂದು ಭೂ ಕಂದಾಯ ಬರ್ತದ. ಇನ್ನೊಂದ್ ಏನಪ್ಪಾ ಅಂದ್ರ ಸಾಮಂತರಿಂದ ಸಂಗ್ರಹ ಮಾಡೋದಂತ ಕಪ್ಪು ಕಾಣಿಕೆ. ನೆಕ್ಸ್ಟ್ ಇವ್ರ ಅಂತ ಸಾಮಂತರಿಗೆ ಏನ್ ಮಾಡ್ತದ, ಭೂಮಿಯನ್ನು ಹಂಚಿಕೆ ಮಾಡ್ತಿದ್ರು. ಅದಕ್ಕೆ ಪ್ರತಿಫಲ ಆಗಿ ಏನಪ್ಪಾ ಅಂದ್ರ ಯುದ್ಧದ ಸಂದರ್ಭದಲ್ಲಿ ಸೈನಿಕ ನೆರವನ್ನು ಪಡಿತಿದ್ರು ವರ್ಧನರು. ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಹರ್ಷವರ್ಧನ್ ಏನ್ ಮಾಡ್ತಾನಪ್ಪ ಅಂದ್ರ ಪ್ರಯಾಗ ಮತ್ತು ಅಲಹಾಬಾದ್ ಇನ್ನ ಕನೋಜ ನಗರದಲ್ಲಿ ಏನಪ್ಪಾ ಅಂದ್ರ ಧಾರ್ಮಿಕ ಸಮ್ಮೇಳನ ಏರ್ಪಾಡು ಮಾಡ್ತಾರೆ. ಇದನ್ನ PUC ಏನಪ್ಪಾ ಅಂದ್ರ ಸ್ಟಡಿ ಮಾಡ್ತಿಲ್ಲ. PUC ಬುಕ್ಸ್ ಸ್ಟಡಿ ಮಾಡುವಾಗ ಏನ್ ಮಾಡೋದಂದ್ರ ಸಂಪೂರ್ಣವಾಗಿ ತಿಳ್ಕೊಂಡ. ನೆಕ್ಸ್ಟ್ ಹರ್ಷವರ್ಧನ ಮೂಲತೆ ಯಾವ ಧರ್ಮಕ್ಕೆ ಸೇರಿದವ ಅಂದ್ರ ಶೈವ ಧರ್ಮಕ್ಕೆ ಸೇರಿದವ. ಆಮೇಲೆ ಏನಪ್ಪಾ ಅಂದ್ರ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಈತ 5ನೇ ಬೌದ್ಧ ಸಮ್ಮೇಳನವನ್ನು ಏರ್ಪಾಡು ಮಾಡ್ತಾನೆ. ಎಷ್ಟನೇ ಬೌದ್ಧ ಸಮ್ಮೇಳನ, 5ನೇ ಬೌದ್ಧ ಸಮ್ಮೇಳನವನ್ನು ಏರ್ಪಾಡು ಮಾಡ್ತಾನೆ. ಯಾವ ನಗರದಲ್ಲಿ ಏರ್ಪಾಡು ಮಾಡ್ತಾನೆ, ಅಲಹಾಬಾದ್ ನಗರದಲ್ಲಿ ಏರ್ಪಾಡು ಮಾಡ್ತಾನೆ. ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಪ್ಪಾ ಅಂದ್ರ ಆಮೇಲೆ ಏನಾಗ್ತದ, ಬೌದ್ಧ ಧರ್ಮಕ್ಕೆ ಆತ ಮತಾಂತರ ಆಗ್ತಾನ. ಈತನ ಆಡಳಿತಾವಧಿಯಲ್ಲಿ ಏನಪ್ಪಾ ಅಂದ್ರ ಬೌದ್ಧ ಧರ್ಮ ಸಾಕಷ್ಟು ಏನಾಗ್ತದ ಪ್ರೋತ್ಸಾಹ ಪಡೆಯಿತು. ನೆಕ್ಸ್ಟ್ ಏನಪ್ಪಾ ಅಂದ್ರ ಅಪಾರವಾಗಿ ಏನಪ್ಪಾ ಅಂದ್ರ ಪ್ರಖ್ಯಾತಿಯನ್ನ ಏನಪ್ಪಾ ಅಂದ್ರ ಬಹಳಷ್ಟು ಪ್ರಚಾರ ಪಡಿತದ. ಯಾರ ಅಧಿಕಾರಾವಧಿಯಲ್ಲಿ ಅಂದ್ರ ಹರ್ಷವರ್ಧನ ಅಧಿಕಾರದ ಅವಧಿಯಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡಿ, 126ನೇ ಪ್ರಶ್ನೆ. ರೆಕಾರ್ಡ್ ಆಫ್ ವೆಸ್ಟರ್ನ್ ಕಿಂಗ್ಡಮ್ ಎಂಬ ಪ್ರವಾಸ ಕಥನ ಬರೆದ ಬೌದ್ಧ ಭಿಕ್ಷುವಿನ ಹೆಸರೇನು? ಎ ಆಪ್ಷನ್ ಫಾಯಿಯಾನ, ಬಿ ಆಪ್ಷನ್ ಹರ್ಷವರ್ಧನ, ನೆಕ್ಸ್ಟ್ ಸಿ ಆಪ್ಷನ್ ವೇನ್ ಸ್ಯಾಂಗ್, ಡಿ ಆಪ್ಷನ್ ಮೇಲಿನ ಯಾರು ಅಲ್ಲ. ನೋಡ್ರಿ ಇಲ್ಲಿ ರೆಕಾರ್ಡ್ ಆಫ್ ವೆಸ್ಟರ್ನ್ ಕಿಂಗ್ಡಮ್ ಎಂಬ ಪ್ರವಾಸ ಕಥನ ಬರೆದ ಬೌದ್ಧ ಭಿಕ್ಷುವಿನ ಹೆಸರು ಏನಂತ ಕೇಳಿದನ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ವೇನ್ ಸ್ಯಾಂಗ್ ಆಗ್ತದ. ಏನಾಗ್ತದ, ವೇನ್ ಸ್ಯಾಂಗ್ ಆಗ್ತದ. ಈತ ಬರೆದ ಕೃತಿ ಅಂದ್ರ CUKI. ಏನದು, CUKI. ಇದರ ಅರ್ಥ ಏನಪ್ಪಾ ಅಂದ್ರ ರೆಕಾರ್ಡ್ ಆಫ್ ದಿ ವೆಸ್ಟರ್ನ್ ಕಿಂಗ್ಡಮ್ ಅಂದ್ರ ಪಶ್ಚಿಮ ರಾಜ್ಯಗಳ ದಾಖಲೆ ಅಂತ ಅರ್ಥ ಕೊಡ್ತದೆ. ಅಂದ್ರ ರೆಕಾರ್ಡ್ ಆಫ್ ದಿ ವೆಸ್ಟರ್ನ್ ಕಿಂಗ್ಡಮ್ ಅಂದ್ರೆ ಏನಪ್ಪಾ ಅಂದ್ರ ಪಶ್ಚಿಮ ರಾಜ್ಯಗಳ ದಾಖಲೆ ಅಂತ. ಇದನ್ನ ಚೀನಿ ಭಾಷೆ ಒಳಗೆ ಏನಪ್ಪಾ ಅಂದ್ರ CUKI ಅಂತ ಏನಪ್ಪಾ ಅಂದ್ರ ಕರೀತಾರೆ. ಇನ್ನ ಫಾಯಿಯಾನ್, ಆಲ್ರೆಡಿ ಫಾಯಿಯಾನ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಫಾಯಿಯಾನ
ಯಾರ ಸಾಮ್ರಾಜ್ಯದ ಅವಧಿಯಲ್ಲಿ ಅಂದ್ರೆ ಯಾರ ಸಾಮ್ರಾಜ್ಯಕ್ಕೆ ಭೇಟಿ ನೀಡ್ತಾನ, ಆತ ಭಾರತಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅಧಿಕಾರವನ್ನು ನಡೆಸ್ತಿರುವಂತ ದೊರೆ ಯಾರಪ್ಪ ಅಂದ್ರ ಎರಡನೇ ಚಂದ್ರಗುಪ್ತ ಬರ್ತಾನ. ಈತ ಗುಪ್ತ ಮನೆತನ ಏನಪ್ಪಾ ಅಂದ್ರ ಗುಪ್ತರ ಆಡಳಿತ ಅವಧಿಯಲ್ಲಿ ಏನಪ್ಪಾ ಅಂದ್ರೆ ಈತ ಭಾರತಕ್ಕೆ ಬರ್ತಾನ. ಯಾರ ಆಸ್ಥಾನಕ್ಕೆ ಭೇಟಿ ನೀಡ್ತಾನಂದ್ರ ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಏನ್ ಮಾಡ್ತಾನಂದ್ರ ಈತ ಭೇಟಿಯನ್ನ ನೀಡ್ತಾನ. ಇಲ್ಲಿ ನೋಡ್ರಿ ಸಿ ಯು ಕಿ ಇದೇನಪ್ಪಾ ಅಂದ್ರ ವೇನ್ ಸಾಂಗ್ ಬರ್ದಂತ ಏನಪ್ಪಾ ಅಂದ್ರ ಒಂದು ಪುಸ್ತಕ ಇದೆ ಇಲ್ಲದನ್ನ ಇವ್ರೇ ಏನಪ್ಪಾ ಅಂದ್ರ ವೇನ್ ಸಾಂಗ್. ನೆಕ್ಸ್ಟ್ ನೋಡು ವೇನ್ ಸಾಂಗ್ ಗೆ ಸಂಬಂಧಪಟ್ಟಂತ ಈತ ಚೀನಾದ ಬೌದ್ಧ ಭಿಕ್ಷು ಭಾರತಕ್ಕೆ ಏನ್ ಮಾಡಿದಪ್ಪ ಅಂದ್ರೆ ಈತ ಪ್ರವಾಸಿಗನಾಗಿ ಬಂದ. ಎಷ್ಟು ವರ್ಷಗಳಿಂದ ಬಂದ? ಸುಮಾರು 1400 ವರ್ಷಗಳಿಂದ. ಎಷ್ಟು 1400 ವರ್ಷಗಳಿಂದ ಏನಪ್ಪಾ ಅಂದ್ರ ಭಾರತಕ್ಕೆ ಬಂದು 15 ವರ್ಷ, ಎಷ್ಟು ವರ್ಷ? 15 ವರ್ಷಗಳ ಕಾಲ ಸಂಚರಿಸಿ ಇಲ್ಲಿ ಬೌದ್ಧ ಸಾಹಿತ್ಯವನ್ನ ಅಧ್ಯಯನ ಮಾಡ್ತಾನೆ. ಏನ್ ಮಾಡ್ತಾನೆ ಈತ? ಬೌದ್ಧ ಸಾಹಿತ್ಯವನ್ನ ಅಧ್ಯಯನ ಮಾಡ್ತಾನೆ. ಈತ ಹರ್ಷವರ್ಧನ ಆಸ್ಥಾನಕ್ಕೆ ಭೇಟಿ ನೀಡಿದ. ನೆಕ್ಸ್ಟ್ ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೂ ಭೇಟಿ ನೀಡಿದ. ನೋಡ್ರಿ ಫಾಯಿಯನ್ನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ? ಮೋಸ್ಟ್ ಇಂಪಾರ್ಟೆಂಟ್, ಒಂದಕ್ಕೊಂದಕ್ಕೆ ರಿಲೇಟೆಡ್ ಆಗ್ತಿರ್ತಾವ. ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ನೀಡಿದ. ನೆಕ್ಸ್ಟ್ ವೇನ್ ಸಾಂಗ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದಂದ್ರ ಹರ್ಷವರ್ಧನ ಆಸ್ಥಾನಕ್ಕೆ ಮತ್ತು ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೆ, ಇಬ್ಬರ ಆಸ್ಥಾನಕ್ಕೆ ಏನಪ್ಪಾ ಅಂದ್ರ ಆತ ಭೇಟಿ ನೀಡಿದ. ಇನ್ನ ಸಿ ಯು ಕಿ ಇದು ಏನಪ್ಪಾ ಅಂದ್ರ ಒಂದು ಪ್ರವಾಸ ಕಥನವಾಗಿದೆ. ಇದನ್ನು ಬರ್ದವ್ರು ಯಾರಪ್ಪ ಅಂದ್ರ ವೇನ್ ಸಾಂಗ್. ಬಹಳ ಇಂಪಾರ್ಟೆಂಟ್ ಆತ, ನೆನಪಿರ್ಲಿ. ನೆಕ್ಸ್ಟ್ ಈತ ಇನ್ನೊಂದ್ ನೋಡ್ರಿ, ಇನ್ನೊಂದು ಪಾಯಿಂಟ್ ನೋಡ್ರಿ. ವೇನ್ ಸಾಂಗ್ ಅನ್ನೋದು ಏನಪ್ಪಾ ಅಂದ್ರ ಹರ್ಷವರ್ಧನ್ ಏನ್ ಏರ್ಪಾಡು ಮಾಡಿದಲ್ಲ, ಏನ ಹರ್ಷವರ್ಧನ ಏರ್ಪಾಡು ಮಾಡಿದೆ ಅಂತ 5ನೇ ಬೌದ್ಧ ಸಮ್ಮೇಳನ. ಎಷ್ಟನೇ ಬೌದ್ಧ ಸಮ್ಮೇಳನ? 5ನೇ ಬೌದ್ಧ ಸಮ್ಮೇಳನ ಅಥವಾ ಅಲಹಾಬಾದ್ ಅಥವಾ ಪ್ರಯಾಗ ಸಮ್ಮೇಳನ ಅಂತ ಕರೀತಾರೆ. ಈ ಸಮ್ಮೇಳನ ಅಧ್ಯಕ್ಷನಾಗಿದ್ದ ಆತ. ವೇನ್ ಸಾಂಗ್ ಏನ್ ಮಾಡಿದ ಆತ? ಈ ಅಲಹಾಬಾದ್ ಅಥವಾ ಪ್ರಯಾಗ ಸಮ್ಮೇಳನದ ಅಧ್ಯಕ್ಷನಾಗಿದ್ದ. ನೆಕ್ಸ್ಟ್ 127ನೇ ಪ್ರಶ್ನೆ. ನಲಂದ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ. ನೋಡ್ರಿ ನಲಂದ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆಯನ್ನು ನಾವು ಗುರುತಿಸಬೇಕಾದ. ಸ್ಟೇಟ್ಮೆಂಟ್ ಎ ನೋಡಿ, ಬುದ್ಧನ ಪೂರ್ವ ಜನ್ಮದ ಮತ್ತೊಂದು ಹೆಸರು ನಲಂದ ಎನ್ನುವುದು ಆತನ ಅನುಯಾಯಿಗಳ ನಂಬಿಕೆಯಾಗಿದೆ. ನೆಕ್ಸ್ಟ್ ಬಿ ಸ್ಟೇಟ್ಮೆಂಟ್, ಹರ್ಷವರ್ಧನ 25 ಮೀಟರ್ ಎತ್ತರದ ಕಂಚಿನ ಬುದ್ಧನ ಪ್ರತಿಮೆಯನ್ನು ಕಾಣಿಕೆಯಾಗಿ ನೀಡಿದನು. ಸಿ ಸ್ಟೇಟ್ಮೆಂಟ್ ನೋಡು, ಬಕ್ತಿಯಾರ್ ಖಿಲ್ಜಿಯ ದಾಳಿಯ ಸಂದರ್ಭದಲ್ಲಿ ಬೆಂಕಿ ಹಾಕಿ ಸುಟ್ಟನು. ಬಕ್ತಿಯಾರ್ ಖಿಲ್ಜಿ ತನ್ನ ದಾಳಿಯ ಸಂದರ್ಭದಲ್ಲಿ, ತನ್ನ ದಾಳಿಯ ಸಂದರ್ಭದಲ್ಲಿ ಈ ನಲಂದ ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಹಾಕಿ ಸುಟ್ಟನು. ನೆಕ್ಸ್ಟ್ ಡಿ ಸ್ಟೇಟ್ಮೆಂಟ್, ಕುಮಾರಗುಪ್ತನು ಇಲ್ಲಿ ಲಲಿತ ಶಾಲೆಯೊಂದನ್ನು ಸ್ಥಾಪನೆ ಮಾಡಿದನು. ಇಲ್ಲಿ 4 ಸ್ಟೇಟ್ಮೆಂಟ್ಗಳು ಕೊಟ್ಟು ಇದರಲ್ಲಿ ಏನ್ ಮಾಡ್ಬೇಕಂದ್ರ ಸರಿಯಾದ ಸ್ಟೇಟ್ಮೆಂಟ್ ಅನ್ನ ಕಂಡಿಡೋಣ. ಇಲ್ಲಿ ಆಪ್ಷನ್ ನೋಡ್ರಿ, 1ನೇ ಆಪ್ಷನ್ 1 ಹೇಳಿಕೆ ಮಾತ್ರ ಸರಿ. ನೆಕ್ಸ್ಟ್ 2ನೇ ಆಪ್ಷನ್ 2 ಹೇಳಿಕೆ ಮಾತ್ರ ಸರಿ. 3ನೇ ಆಪ್ಷನ್ 3 ಹೇಳಿಕೆಗಳು ಮಾತ್ರ ಸರಿ. ನೆಕ್ಸ್ಟ್ ಡಿ ಮೇಲಿನ ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ. ನೋಡ್ರಿ, ಬುದ್ಧನ ಪೂರ್ವ ಜನ್ಮದ ಇನ್ನೊಂದು ಹೆಸರು ಏನಪ್ಪ ನಳಂದ ಅನ್ನುವುದು ಆತನ ಅನುಯಾಯಿಗಳ ಅಂದ್ರೆ ಬೌದ್ಧ ಭಿಕ್ಷುಗಳ ಒಂದು ನಂಬಿಕೆ ಆಗಿತ್ತು ಅನ್ನೋದು ಏನಪ್ಪಾ ಅಂದ್ರ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ಯದ. ನೆಕ್ಸ್ಟ್ ಹರ್ಷವರ್ಧನ್ ಏನ್ ಮಾಡ್ತಾನಪ್ಪ ಅಂದ್ರ 25 ಮೀಟರ್ ಎತ್ತರದ ಕಂಚಿನ ಬುದ್ಧನ ಪ್ರತಿಮೆನ ಏನಪ್ಪಾ ಅಂದ್ರ ನಳಂದ ವಿಶ್ವವಿದ್ಯಾಲಯಕ್ಕೆ ಏನಂದ್ರ ಕಾಣಿಕೆಯಾಗಿ ನೀಡ್ತಾನ. ಅದನ್ನ ಏನ್ ಮಾಡ್ತಾನ? ಕಾಣಿಕೆಯಾಗಿ ನೀಡ್ತಾನ. ಈ ಸ್ಟೇಟ್ಮೆಂಟ್ ಏನಾದ್ರು ಕರೆಕ್ಟ್ ಆಗ್ಯದ. ನೆಕ್ಸ್ಟ್ ಸಿ ನೋಡ್ರಿ, ಬಕ್ತಿಯಾರ್ ಖಿಲ್ಜಿ ಏನ್ ಮಾಡ್ತಾನಪ್ಪ ಅಂದ್ರ ನಲಂದ ವಿಶ್ವವಿದ್ಯಾಲಯದ ಮೇಲೆ ದಾಳಿ ಮಾಡಿ ಅಲ್ಲಿ ಇರುವಂತೆ ಎಲ್ಲಾ ಪುಸ್ತಕಗಳನ್ನು, ಗ್ರಂಥಾಲಯಗಳನ್ನ ಏನಪ್ಪಾ ಅಂದ್ರ ಬೆಂಕಿ ಹಾಕಿ ಸುಡ್ತಾನೆ. ಏನ್ ಮಾಡ್ತಾನೆ? ಬೆಂಕಿ ಹಚ್ಚಿ ಏನ್ ಮಾಡ್ತಾನಪ್ಪ ಅಂದ್ರ ಆತ ಸುಡ್ತಾನೆ. ಇದೊಂದು ದುರದೃಷ್ಟಕರವಾದಂತಂದ್ರ ಒಂದು ನೀಚ ಸಂಗತಿ ಅಂತ ನಾವ್ ಏನಪ್ಪಾ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಕುಮಾರಗುಪ್ತನು ಇಲ್ಲಿ ಲಲಿತ ಶಾಲೆಯೊಂದನ್ನು ಸ್ಥಾಪನೆ ಮಾಡಿದ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಇಲ್ಲಿ ಕೊಟ್ಟಂತ 4 ಸ್ಟೇಟ್ಮೆಂಟ್ಗಳು ಏನ್ ಬಂದಲ್ಲ ಅವೆಲ್ಲ ಏನಪ್ಪಾ ಅಂದ್ರೆ ಸರಿಯಾಗೋ. ಇದಕ್ಕ 127 ಪ್ರಶ್ನೆಗೆ ಏನಂತಾರ? 4th ಆಪ್ಷನ್ಸ್ ರೈಟ್ ಆನ್ಸರ್. ಮೇಲಿನ ಎಲ್ಲಾ ಹೇಳಿಕೆಗಳು ಏನಾಗಿದಾವ ಅಂದ್ರ ಸರಿಯಾಗಿವೆ. ನೆಕ್ಸ್ಟ್ ನಲಂದ ವಿಶ್ವವಿದ್ಯಾಲಯ ನೋಡಿ, ಆಲ್ರೆಡಿ ಏನಪ್ಪಾ ಅಂದ್ರ ಅದ್ರ ಬಗ್ಗೆ ಆಲ್ರೆಡಿ ಸ್ಟೇಟ್ಮೆಂಟ್ ಒಳಗೆ ತಿಳ್ಕೊಂಡ್ ಬಿಟ್ಟಿದ್ವಿ ನೋಡಿ. ಇದೊಂದು ಭಾರತದ ಪ್ರಾಚೀನ ವಿಶ್ವವಿದ್ಯಾಲಯ ಆಗಿದೆ. ಏನಾಗಿದೆ ಇದು? ಭಾರತದ ಪ್ರಾಚೀನ ವಿಶ್ವವಿದ್ಯಾಲಯವಾಗ್ಯದ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ನಲಂದ ವಿಶ್ವವಿದ್ಯಾಲಯದ ಬಗ್ಗೆ ನೋಡ್ರಿ ಹೇಳ್ತೇನೆ. ಪ್ರಪಂಚದಲ್ಲಿ ಮೊದಲಿಗೆ ಹಾಸ್ಟೆಲ್ ವ್ಯವಸ್ಥೆ, ವಸತಿ ಸಹಿತ
ವಿಶ್ವವಿದ್ಯಾಲಯ ಯಾವ್ದಪ್ಪ ಅಂದ್ರ ನಲಂದ ವಿಶ್ವವಿದ್ಯಾಲಯ ಬರ್ತೈತಿ. ಯಾವ್ದು? ನಲಂದ ವಿಶ್ವವಿದ್ಯಾಲಯ ಬರ್ತದೆ. ಇನ್ನ ಬುದ್ಧನ ಪೂರ್ವ ಜನ್ಮದ ಮತ್ತೊಂದು ಹೆಸರು ಏನಪ್ಪಾ ಅಂದ್ರ ನಲಂದ. ಇದು ಏನಪ್ಪಾ ಅಂದ್ರ ಬೌದ್ಧ ಭಿಕ್ಷುಗಳ ಅಥವಾ ಬುದ್ಧನ ಅನುಯಾಯಿಗಳ ಒಂದು ನಂಬಿಕೆ ಆಗಿತ್ತು. ಹರ್ಷವರ್ಧನ್ ಏನ್ ಮಾಡ್ತಾನೆ, 25 ಮೀಟರ್ ಎತ್ತರದ ಒಂದು ಕಂಚಿನ ಪ್ರತಿಮೆನ ಅಲ್ಲಿಗೆ ಏನಪ್ಪಾ ಅಂದ್ರ ಕಾಣಿಕೆಯಾಗಿ ನೀಡ್ತಾನ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕುಮಾರಗುಪ್ತ ಲಲಿತ ಶಾಲೆ ಒಂದನ್ನು ಸ್ಥಾಪನೆ ಮಾಡ್ತಾನ. ನೆಕ್ಸ್ಟ್ ಇಲ್ಲೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಇಲ್ಲಿ ಏನಪ್ಪಾ ಅಂದ್ರ ನಾಗಾರ್ಜುನ, ದಿಗ್ನಾಗ ಮತ್ತು ಧರ್ಮಪಾಲಕ ಎಂಬ ಏನಪ್ಪಾ ಅಂದ್ರೆ ಇಲ್ಲಿ ಬೋಧಕರು ಇರ್ತಾರೆ. ಬಹಳ ಪ್ರಖ್ಯಾತ, ಬಹಳ ಪ್ರಸಿದ್ಧವಾದಂತ ಬೋಧಕರು ಇವರು. ಯಾರಂದ್ರ ನಾಗಾರ್ಜುನ, ದಿಗ್ನಾಗ ಮತ್ತು ಧರ್ಮಪಾಲಕ ಏನಪ್ಪಾ ಅಂದ್ರ ಇಲ್ಲಿ ಪ್ರಖ್ಯಾತವಾದ ಬೋಧಕರು ಇರ್ತಾರೆ. ಅಂದ್ರ ಪ್ರೊಫೆಸರ್ ಇರ್ತಾರ. ನೆಕ್ಸ್ಟ್ ಬಕ್ತಿಯಾರ್ ಖಿಲ್ಜಿ ಏನ್ ಮಾಡಿದಪ್ಪ ಅಂತ ದಾಳಿ ಸಂದರ್ಭದಲ್ಲಿ ಇರುವಂತ ಎಲ್ಲಾ ವಿಶ್ವವಿದ್ಯಾಲಯಗಳನ್ನ ಏನಪ್ಪಾ ಅಂದ್ರ ಅಲ್ಲಿರುವಂತ ಪುಸ್ತಕಗಳು, ಗ್ರಂಥಾಲಯಗಳನ್ನ ಏನಪ್ಪಾ ಅಂದ್ರ ಆತ ಸುಟ್ಟಾಕ್ತಾರೆ. ನೆಕ್ಸ್ಟ್ ಈ ವಿಶ್ವವಿದ್ಯಾಲಯಕ್ಕೆ ಏನಪ್ಪಾ ಅಂದ್ರ ಹರ್ಷವರ್ಧನ್ ಏನಪ್ಪಾ ಅಂದ್ರ 100 ಗ್ರಾಮಗಳನ್ನ ಏನಪ್ಪಾ ಅಂದ್ರ ದತ್ತಿಯನ್ನಾಗಿ ನೀಡ್ತಾನೆ. 2015 SDA ಕೇಳಿದ ಪ್ರಶ್ನೆ ಇದು. ನೆಕ್ಸ್ಟ್ ನೋಡಿ 128ನೇ ಪ್ರಶ್ನೆ, ಕಾಶ್ಮೀರದ ಕಾರ್ಕೋಟ ಮನೆತನವು ಯಾವ ವರ್ಷ ಸ್ಥಾಪನೆ ಆಯಿತು? ಕಾಶ್ಮೀರದ ಕಾರ್ಕೋಟ ಮನೆತನದ ಬಗ್ಗೆ ಏನಪ್ಪಾ ಅಂದ್ರ ತಿಳ್ಕೊಳಕ್ ಹೋಗ್ತೀವಿ. ನೋಡ್ರಿ, ಈ ಕಾರ್ಕೋಟ ಮನೆತನ ಯಾವಾಗ ಸ್ಥಾಪನೆ ಆಯ್ತ ಪ್ರಶ್ನೆ ಕೇಳಿದ್ರ ಎ ಆಪ್ಷನ್ ನೋಡಿ ಸಾಮಾನ್ಯ ಶಕ 622, ಬಿ ಆಪ್ಷನ್ ಸಾಮಾನ್ಯ ಶಕ 625, ಸಿ ಆಪ್ಷನ್ ಸಾಮಾನ್ಯ ಶಕ 712, ಡಿ ಆಪ್ಷನ್ ಸಾಮಾನ್ಯ ಶಕ 724. ನೋಡ್ರಿ, ಈ ಕಾಶ್ಮೀರದ ಕಾರ್ಕೋಟ ಮನೆತನ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದ್ರ ಸಾಮಾನ್ಯ ಶಕ 625 ಸ್ಥಾಪನೆ ಆಗ್ತದೆ. ಯಾವಾಗ ಸ್ಥಾಪನೆ ಆಗ್ತದ? 625 ಸ್ಥಾಪನೆ ಆಗ್ತದೆ. ಇನ್ನ ಸಾಮಾನ್ಯ ಶಕ 712 ಏನಪ್ಪಾ ಅಂದ್ರ ಮುಸ್ಲಿಂ ದಾಳಿಕಾರರು, ಯಾರು ಮುಸ್ಲಿಂ ದಾಳಿಕಾರರು ಏನಪ್ಪಾ ಅಂದ್ರ ಭಾರತವನ್ನೇ ಪ್ರವೇಶ ಮಾಡ್ತಾರ. ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಂ ಕಾರ ಯಾರಪ್ಪ ಅಂದ್ರ ಮೊಹಮ್ಮದ್ ಬಿನ್ ಕಾಸಿಂ. ನೆನಪಿರ್ಲ, ಮೊಹಮ್ಮದ್ ಬಿನ್ ಕಾಸಿಂ ಏನ್ ಮಾಡ್ತಾನಪ್ಪ ಅಂದ್ರ ಮೊದಲ ಮುಸ್ಲಿಂ ದಾಳಿಕಾರ ಆತ. ನೆಕ್ಸ್ಟ್ ಇನ್ನ ಸಾಮಾನ್ಯ ಶಕ ಏನಪ್ಪಾ ಅಂದ್ರ ಬೇಡ್ರಿ ಇದನ್ನ. ನೆಕ್ಸ್ಟ್ ಸಾಮಾನ್ಯ ಶಕ ಇದನ್ನ ಏನಪ್ಪಾ ಅಂದ್ರ ಮುಂದ ಬರ್ತೈತಿ, ಮಾಹಿತಿಯನ್ನ ಹೇಳ್ತೀವಿ. ಇದೇ ನೋಡಿ, ಕಾಶ್ಮೀರದ ಕಾರ್ಕೋಟ ಮನೆತನದ ಸಾಮ್ರಾಜ್ಯ ಏನದಲ್ಲ ಇಲ್ಲಿ ಅಂದ್ರೆ ಹಿಮಾಲಯ ಪ್ರದೇಶದಲ್ಲಿ ಏನಪ್ಪಾ ಅಂದ್ರ ಅದು ವಿಸ್ತರಣೆ ಆಗಿತ್ತು. ಮಧ್ಯ ಏಷ್ಯಾದವರೆಗೆ ಇಲ್ಲಿಂದ ಅಂದ್ರೆ ಭಾರತದ ಹಿಮಾಲಯದಿಂದ ಹಿಡಿದು ಎಲ್ಲಿ ಮಧ್ಯ ಏಷ್ಯಾದವರೆಗೆ ಏನಪ್ಪಾ ಅಂದ್ರ ಈ ಕಾರ್ಕೋಟ ಮನೆತನದ ಸಾಮ್ರಾಜ್ಯ ವಿಸ್ತರಣೆ ಆಗಿತ್ತು. ನೋಡ್ರಿ, ಈ ಕಾರ್ಕೋಟ ಮನೆತನದ ಬಗ್ಗೆ ನಾವು ತಿಳ್ಕೋದಾದ್ರ ಭಾರತದಲ್ಲಿ ಉತ್ತಮವಾಗಿ ಆಡಳಿತ ನಡೆಸಿದ ಬಲಿಷ್ಠವಾದ ಸಾಮ್ರಾಜ್ಯಗಳಲ್ಲಿ ಏನಪ್ಪಾ ಅಂದ್ರ ಈ ಮನೆತನ ಒಂದು. ಸಾಕಷ್ಟು ಮನೆತನಗಳು ಭಾರತದಲ್ಲಿ ಆಡಳಿತ ನಡೆಸ್ತವೆ. ಮೌರ್ಯ ಸಾಮ್ರಾಜ್ಯ ಆಗಿರ್ಬಹುದು, ಗುಪ್ತರ ಆಗಿರ್ಬಹುದು, ಕುಶಾನರಾಗಿರ್ಬಹುದು. ಇಂಥ ಮನೆತನಗಳು ಏನಪ್ಪಾ ಅಂದ್ರ ಸ್ಥಾಪನೆ ಮಾಡಿದಂತ ಮನೆತನಗಳೇನಪ್ಪಾ ಇದು ಸಹ ಏನಪ್ಪಾ ಅಂದ್ರೆ ಉತ್ತಮವಾಗಿ ಆಡಳಿತವನ್ನ ಮಾಡ್ತದ. ಈ ಮನೆತನವನ್ನು ಸಾಮಾನ್ಯ ಶಕ 625 ಯಾರು ಸ್ಥಾಪನೆ ಮಾಡ್ತಾರಂತಾರ ರಾಜ ದುರ್ಲಭವರ್ಧನಿಂದ ಸ್ಥಾಪನೆ ಆಗ್ತದೆ. ನಮಗ್ ಕೇಳ್ತಾನೆ ಎಕ್ಸಾಮ್ ಒಳಗ, ಯಾಕಂದ್ರೆ ಇತ್ತೀಚೆಗೆ ಇದು ಕರ್ನಾಟಕದ ಪಠ್ಯ ಪುಸ್ತಕದಲ್ಲಿ ಇತ್ತೀಚೆಗೆ ಸೇರ್ಪಡೆ ಆದಂತ ಒಂದು ಟಾಪಿಕ್ ಆಗ್ಯದ. ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ನೆನಪಿಟ್ಟುಕೋರಿ. ರಾಜ ದುರ್ಲಭವರ್ಧನಿಂದ ಸ್ಥಾಪನೆಗೊಂಡ ಮನೆತನ ಯಾವ್ದಂದ್ರ ಕಾಶ್ಮೀರದ ಕಾರ್ಕೋಟ ಮನೆತನ. ಯಾವ ಮನೆತನ ಸ್ಥಾಪನೆ ಆಗ್ತದ? ಕಾಶ್ಮೀರದ ಕಾರ್ಕೋಟ ಮನೆತನ ಆಗ್ತದೆ. ಇವ್ರು ಏನಪ್ಪಾ ಅಂದ್ರ ಭಾರತದ ಹಿಮಾಲಯದ ತಪ್ಪಲಿನಲ್ಲಿ ಸುಮಾರು 230 ವರ್ಷಗಳ ಕಾಲ ಆಡಳಿತ ಮಾಡ್ತಾರ. ಅಂದ್ರ ಸಾಮಾನ್ಯ ಶಕ 225 ಇವರ ಆಳ್ವಿಕೆ ಪ್ರಾರಂಭವಾಗಿ 855 ಏನಾಗ್ತದಪ್ಪ ಅಂದ್ರೆ ಇವರು ಆಡಳಿತವನ್ನ ಮಾಡ್ತಾರೆ. ಎಷ್ಟು ವರ್ಷ ಅಂದ್ರ 230 ವರ್ಷಗಳ ಕಾಲ, ಅಂದ್ರೆ ಸುಮಾರು 2 ಶತಮಾನಗಳ ಕಾಲ ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ತಮ್ಮ ಆಡಳಿತವನ್ನು ಮಾಡ್ತಾರೆ. ಇವರ ಮುಖ್ಯವಾದ ಸಾಧನೆ ಮೋಸ್ಟ್ ಇಂಪಾರ್ಟೆಂಟ್ ನೀವು ನೋಡ್ರಿ, ಇವರ ಮುಖ್ಯವಾದ ಸಾಧನೆ ಏನಪ್ಪ ಅಂದ್ರ ಮಾರ್ತಾಂಡ ಸೂರ್ಯ ದೇವಾಲಯ. ಯಾವುದು? ಮಾರ್ತಾಂಡ ಸೂರ್ಯ ದೇವಾಲಯ. ಇದು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಕಾಶ್ಮೀರದಲ್ಲಿ ಕಂಡು ಬರ್ತದ. ಎಲ್ಲಿ ಕಂಡು ಬರ್ತದ? ಕಾಶ್ಮೀರದಲ್ಲಿ ಕಂಡು ಬರ್ತದ. ಇದು ಏನಪ್ಪಾ ಅಂದ್ರ ಕಾರ್ಕೋಟ ಮನೆತನದ ಒಂದು ಉತ್ತಮವಾದ ವಾಸ್ತುಶಿಲ್ಪದ ಕೊಡುಗೆ ಆಗ್ಯದ. ಯಾವ್ದಂದ್ರ ಮಾರ್ತಾಂಡ ಸೂರ್ಯ ದೇವಾಲಯ. ಇನ್ನ ಕಾರ್ಕೋಟ ಮನೆತನ ರಾಜಧಾನಿ ಯಾವ್ದಪ್ಪ ಅಂದ್ರ ಪಾರ್ಸಾಪೋರ್. ಏನಿದು? ಪಾರ್ಸಾಪೋರ್ ಅಥವಾ ಪರಿಯಾಸಪುರ ಅಂತ. ಕಾರ್ಕೋಟ ಮನೆತನ ರಾಜಧಾನಿ ಪರಿಯಾಸಪುರ, ಇಲ್ಲಂದ್ರ ಪಾರ್ಸಾಪೋರ್. ಇದು ಎಲ್ಲವೂ ಏನಪ್ಪಾ ಅಂದ್ರ ಕಾಶ್ಮೀರದ ಕಾರ್ಕೋಟ ಮನೆತನಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಆಗಿದೆ. ನೆಕ್ಸ್ಟ್ 129ನೇ ಪ್ರಶ್ನೆ. ಕಾರ್ಕೋಟ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆ ಯಾರು? ಎ ಆಪ್ಷನ್ ರಾಜ ದುರ್ಲಭವರ್ಧನ, ಬಿ ಆಪ್ಷನ್ ಲಲಿತಾದಿತ್ಯ, ಸಿ ಆಪ್ಷನ್ ಅಭಿನವ ಗುಪ್ತ, ಡಿ ಆಪ್ಷನ್ ಕಲ್ಯಾಣ. ನೋಡ್ರಿ, ಈ ಕಾರ್ಕೋಟ ಮನೆತನ ಅತ್ಯಂತ ಪ್ರಸಿದ್ಧ ದೊರೆ ಯಾರಂದ್ರ ಲಲಿತಾದಿತ್ಯ ಬರ್ತಾನೆ. ಸ್ಥಾಪಕ ದೊರೆ ಯಾರಂದ್ರ ಆಲ್ರೆಡಿ ತಿಳ್ಕೊಂಡ್ರಿ,
ರಾಜ ದುರ್ಲಭವರ್ಧನ ಬರ್ತಾನೆ. ಇನ್ನ ಪ್ರಖ್ಯಾತ ದೊರೆ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಲಲಿತಾದಿತ್ಯ ಬರ್ತಾನೆ. ನೆಕ್ಸ್ಟ್ ಈ ಕಲ್ಲಣ ಬಗ್ಗೆ ಆಲ್ರೆಡಿ ನಿಮಗೆ ಗೊತ್ತಿರ್ತದ. ಈ ಕಲ್ಲಣ ಯಾರ ಆಸ್ಥಾನದೊಳಗಿದ್ದಪ್ಪ ಅಂದ್ರ ಲಲಿತಾದಿತ್ಯನ ಆಸ್ಥಾನದೊಳಗಿದ್ದ. ಯಾವ ಆಸ್ಥಾನದಿದ್ದ? ಲಲಿತಾದಿತ್ಯನ ಆಸ್ಥಾನದಿದ್ದ. ಇದಕ್ಕೆ ಸಂಬಂಧಪಟ್ಟ ನೀವು ನೋಡ್ರಿ. ಈತನ ಏನಪ್ಪಾ ಅಂದ್ರ ಲಲಿತಾದಿತ್ಯ. ಈತನ ಸಾಮ್ರಾಜ್ಯ ನೋಡ್ರಿ ಎಷ್ಟೊಂದು ವಿಸ್ತರಣೆ ಆಗಿತ್ತು ಅನ್ನೋದು ನೋಡ್ರಿ. ಇಲ್ಲಿ ತನ ಮಧ್ಯ ಏಷ್ಯಾದವ್ರಿಗೆ ಏನಪ್ಪಾ ಅಂದ್ರ ಇಲ್ಲಿಂದ ಹಿಡಿದು ದಕ್ಷಿಣ ಭಾರತದವ್ರಿಗೆ ಏನಪ್ಪಾ ಅಂದ್ರೆ ಇವರು ಸಾಮ್ರಾಜ್ಯವನ್ನ ಏನ್ ಮಾಡಿದ್ರಪ್ಪ ಅಂದ್ರ ವಿಸ್ತರಣೆಯನ್ನ ಮಾಡಿದ್ರು. ಲಲಿತಾದಿತ್ಯರ ಬಗ್ಗೆ ತಿಳ್ಕೊಂಡ್ರ ಈತ ಕಾರ್ಕೋಟ ಗಣಿತ ಅತ್ಯಂತ ಪ್ರಸಿದ್ಧವಾದ ದೊರೆ. ಆಲ್ರೆಡಿ ತಿಳ್ಕೊಂಡ್ರಿ. ಈತ ಸಾಮಾನ್ಯ ಶಕ ಏನಪ್ಪಾ ಅಂದ್ರ 724ರಲ್ಲಿ ಅಧಿಕಾರಕ್ಕೆ ಬಂದ. ಎಷ್ಟರಲ್ಲಿ ಅಧಿಕಾರಕ್ಕೆ ಬಂದ ಈತ? 724ರಲ್ಲಿ ಅಧಿಕಾರಕ್ಕೆ ಬಂದ. ಈತ ಏನ್ ಮಾಡ್ತಾರ? 36 ವರ್ಷಗಳ ಕಾಲ ಆಡಳಿತವನ್ನು ಮಾಡ್ತಾನೆ. ಎಷ್ಟು ವರ್ಷಗಳ ಕಾಲ ಆಡಳಿತ ಮಾಡ್ತಾನ? 36 ವರ್ಷಗಳ ಕಾಲ ಆಡಳಿತ ಮಾಡ್ತಾನೆ. ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶ, ಉತ್ತರಾಖಂಡ ಹಾಗೂ ಬಿಹಾರದವರಿಗೆ ಏನ್ ಮಾಡಿದಪ್ಪ ಅಂತ ತನ್ನ ಸಾಮ್ರಾಜ್ಯನಾಥ ವಿಸ್ತರಣೆ ಮಾಡಿದ. ಈ ಲಲಿತಾದಿತ್ಯ ಏನ್ ಮಾಡ್ತಾನ? ಕಲೆ ಸಾಹಿತ್ಯಕ್ಕೆ ಅಪಾರವಾದ ಪ್ರೋತ್ಸಾಹ ನೀಡ್ತಾನ. ಈತನ ಅವಧಿಯಲ್ಲಿ ಏನಪ್ಪಾ ಅಂದ್ರ ಕಾಶ್ಮೀರದಲ್ಲಿ ಶೈವ ಸಿದ್ಧಾಂತ ಏನಪ್ಪಾ ಅಂದ್ರ ಅತ್ಯಂತ ವೈಭವದಿಂದ ಬೆಳೆಯಿತು. ಲಲಿತಾದಿತ್ಯನ ಅವಧಿಯಲ್ಲಿ ಕಾಶ್ಮೀರದಲ್ಲಿ ಏನಪ್ಪಾ ಅಂದ್ರ ಶೈವ ಸಿದ್ಧಾಂತ ಏನಪ್ಪಾ ಅಂದ್ರ ಒಂದು ವೈಭವದ ಕಾಲಘಟ್ಟವೆಂದು ಏನಪ್ಪಾ ಅಂದ್ರ ಅದನ್ನ ಕರೀತಾರ. ನೆಕ್ಸ್ಟ್ ಈ ಕಾರ್ಕೋಟ ಗಣಿತದೊಳಗೆ ಇನ್ನೊಂದ್ ಏನಪ್ಪಾ ಅಂದ್ರ ವಸಗುಪ್ತ ಅಂತ ಬರ್ತಾನೆ. ಯಾರು ಬರ್ತಾರ? ವಶಗುಪ್ತ ಎಂಬ ಕವಿ ಬರ್ತಾನ. ಈತ ಏನ್ ಮಾಡ್ತಂದ್ರ ಶೈವ ಸೂತ್ರವನ್ನ ರಚನೆ ಮಾಡ್ತಾನೆ. ಮೋಸ್ಟ್ ಇಂಪಾರ್ಟೆಂಟ್ ನಮಗ KPSC ಎಕ್ಸಾಮಿಗೆ ಇಂಥ ಪ್ರಶ್ನೆ ಕೇಳ್ತಾರ. ನಾವೇನು ಒಮ್ಮೆ ಕೇಳಿದಿಲ್ಲಲ್ಲ ಅಂತ ಅಂಶಗಳನ್ನ ಏನ್ ಮಾಡ್ತಾವಪ್ಪ ಅಂದ್ರ KPSC ಎಕ್ಸಾಮ್ ಏನಪ್ಪಾ ಅಂದ್ರ ಬರ್ತಿರ್ತಾವ. ಈ ಶೈವ ಸೂತ್ರವನ್ನ ರಚನೆ ಮಾಡಿದವ್ರು ಯಾರಂದ್ರ ವಶುಗುಪ್ತ ಬರ್ತಾನೆ. ಯಾರು ಬರ್ತಾರ? ವಸುಗುಪ್ತ ಬರ್ತಾನ. ನೆಕ್ಸ್ಟ್ ಈಗ ನಿಮ್ಗೆ ಆಲ್ರೆಡಿ ಗೊತ್ತಿರುವಂತ ಯಾರಂದ್ರ ಲಲಿತಾದಿತ್ಯನ ಆಸ್ಥಾನದ ಪ್ರಮುಖ ಕವಿ ಯಾರಂದ್ರ ಕಲ್ಲಣ ಬರ್ತಾನೆ. ಯಾರು ಬರ್ತಾರ? ಕಲ್ಲಣ ಬರ್ತಾನ. ಈತ ಬರೆದ ಕೃತಿ ಯಾವ್ದಂದ್ರ ರಾಜ್ಯ ತರಂಗಿಣಿ. ಇದು ಜಮ್ಮು ಕಾಶ್ಮೀರದ ಯಾವುದು? ಜಮ್ಮು ಕಾಶ್ಮೀರ ಇತಿಹಾಸದ ಬಗ್ಗೆ ಏನಪ್ಪಾ ಅಂದ್ರ ಮಾಹಿತಿ ನೀಡ್ತದ. ಏನಪ್ಪಾ ಅಂದ್ರ ಭಾರತ ಇತಿಹಾಸದ ಮೊದಲ ಪುಸ್ತಕ ಯಾವ್ದಂದ್ರ ರಾಜ್ಯ ತರಂಗಿಣಿ ಬರ್ತದೆ. ಅದ್ರ ಸಲುವಾಗಿ ಕಲ್ಲಣ್ಣನ ನಾವ್ ಏನಂತಂದ್ರ ಭಾರತದ ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ನಾವ್ ಏನಂತ ಕರಿತೀವಿ ಆತನ? ಭಾರತದ ಇತಿಹಾಸದ ಪಿತಾಮಹ ಅಂತ ಏನ್ ಮಾಡ್ತೀವಪ್ಪ ಅಂದ್ರ ಆತನನ್ನ ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೆನಪು. ಇನ್ನ ಕೊನೆಯ ಪ್ರಶ್ನೆ ನೋಡ್ರಿ, 130ನೇ ಪ್ರಶ್ನೆ. ಅಷ್ಟಾಂಗ ಹೃದಯ ಸಂಹಿತೆ ಬರೆದವರು ಯಾರು? ಎ ಆಪ್ಷನ್ ವಾಗ್ಭಟ, ಬಿ ಆಪ್ಷನ್ ಚರಕ, ಸಿ ಆಪ್ಷನ್ ಕಲ್ಲಣ, ನೆಕ್ಸ್ಟ್ ಡಿ ಆಪ್ಷನ್ ಬಾಣಭಟ್ಟ. ಬಾಣಭಟ್ಟ ಈ ತರ ಬರ್ಕೋರಿ ನೋಡ್ರಿ. ಬಾಣಭಟ್ಟ ನೋಡ್ರಿ. ಈ ಅಷ್ಟಾಂಗ ಹೃದಯ ಸಂಹಿತೆ ಪುಸ್ತಕ ಅಂದ್ರೆ ಇದನ್ನ ಬರೆದವ್ರು ಯಾರಪ್ಪ ಅಂದ್ರ ವಾಗ್ಭಟ ಬರೀತಾನೆ. ಯಾರು ಬರ್ತಾರ? ವಾಗ್ಭಟ ಇರ್ತಾನೆ. ಈತ ಗುಪ್ತರ ಕಾಲದಲ್ಲಿ ಬರ್ತಾನೆ. ನಿನ್ನೆ ಕ್ಲಾಸ್ ಒಳಗೆ ಮೊನ್ನೆ ಕ್ಲಾಸ್ ಒಳಗೆ ಏನಾಗಿತ್ತಪ್ಪ ಅಂದ್ರೆ ಇದು ಮಿಸ್ ಆಗಿದ್ದ. ಅದ್ರ ಸಲುವಾಗಿ ಇವತ್ತೇನಪ್ಪ ಅಂದ್ರ ಪ್ರಶ್ನೆನ ಮಾಡಿದೀನಿ. ಈತ ಏನಪ್ಪಾ ಅಂದ್ರ ಗುಪ್ತರ ಕಾಲದಲ್ಲಿ ಬರುವಂತ ಪ್ರಮುಖ ಏನಪ್ಪಾ ಅಂದ್ರ ಪಂಡಿತನ ಆಗಿರ್ತಾನ. ಇನ್ನು ವಾಗ್ಭಟ ಏನಪ್ಪಾ ಅಂದ್ರ ಚರಕ ಸಾಹಿತಿ ಬರ್ತಾನೆ. ಚರಕ ಏನದನ್ನಲ್ಲ ಆತ ಚರಕ ಸಾಹಿತಿಯನ್ನು ಬರ್ತಾನ. ಅದರ ನೋಡ್ರಿ ಇಲ್ಲಿ ಇನ್ನೇ ಓದ್ತೀನಿ ನೋಡ್ರಿ ಅದನ್ನ. ಗುಪ್ತರ ಕಾಲದ ವಾಗ್ಭಟನು ಚರಕ ಸಾಹಿತಿಯ ಸಾರವನ್ನು ಸಿದ್ಧಪಡಿಸಿದನು. ಅದುವೇ ಏನಾಗಿದಪ್ಪ ಅಂದ್ರ ಅಷ್ಟಾಂಗ ಹೃದಯ ಸಾಹಿತ್ಯ ಆಗಿದೆ. ಈ ಚರಕ ಸಾಹಿತ್ಯ ಏನಲ್ಲ ಬರ್ದವ್ರು ಯಾರಂದ್ರ ಚರಕ ಬರಿತಾನ. ಅದನ್ನೇ ಏನಪ್ಪಾ ಅಂದ್ರ ಆತ ಅದರ ಸಾರವನ್ನು ಸಿದ್ಧಪಡಿಸ್ತಾನ. ಅದೇ ನಾವ್ ಏನಂತಂದ್ರ ಅಷ್ಟಾಂಗ ಹೃದಯ ಸಾಹಿತ್ಯ ಅಂತ ಕೇಳ್ತಾರ. ಈ ಗ್ರಂಥ ಯಾವುದಕ್ಕೆ ಸಂಬಂಧಪಟ್ಟ ಅಂದ್ರ ಆಯುರ್ವೇದಕ್ಕೆ ಸಂಬಂಧಪಟ್ಟದ. ಯಾವ್ದಕ್ಕೆ ಸಂಬಂಧ? ಆಯುರ್ವೇದಕ್ಕೆ ಏನಪ್ಪಾ ಅಂದ್ರ ಅದು ಸಂಬಂಧಪಟ್ಟದ. ನೆಕ್ಸ್ಟ್ ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೆ ನಮ್ಮ ತರಗತಿಯನ್ನು ವೀಕ್ಷಣೆ ಮಾಡಿದಂತ ತಮಗೆಲ್ಲರಿಗೂ ಏನಪ್ಪಾ ಅಂದ್ರ ಹೃತ್ಪೂರ್ವಕವಾದ ಧನ್ಯವಾದಗಳು.